ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಆಕಾಶಿಕ್ ರೆಕಾರ್ಡ್ಸಿಂದ ಮೆಸೇಜಸ್ನ ತರ್ತಾ ಇದ್ವಿ. ಆಕಾಶಿಕ್ ರೆಕಾರ್ಡ್ಸ್ ಎನರ್ಜಿಗೆ ಕನೆಕ್ಟ್ ಮಾಡಿ ನೀವು ಈ ಸಮಯದಲ್ಲಿ ನಿಮ್ಮ ಗ್ರೋತಿಗಿರ್ಬೋದು ಅಥವಾ ಏನೇ ಮೆಸೇಜಸ್ ಬರ್ಬೋದು ಆಕಾಶಿಕ್ ರೆಕಾರ್ಡ್ಸಿಂದ ಇವತ್ತು. ಅದು ನಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್. ಇನ್ ಕೇಸ್ ನೀವು ಆಕಾಶಿಕ್ ರೆಕಾರ್ಡ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಥವಾ ಫಸ್ಟ್ ಟೈಮ್ ನೀವು ಕೇಳ್ತಿದ್ರೆ, ಆಕಾಶಿಕ್ ರೆಕಾರ್ಡ್ಸ್ ಈಸ್ ಅ ಪ್ಲೇಸ್ ಆಫ್ ಇನ್ಫಾರ್ಮೇಷನ್, ಲೈಕ್ ಎನರ್ಜೆಟಿಕ್ ಲೈಬ್ರರಿ ಥರ. ಪ್ರತಿಯೊಂದು ಯೂನಿವರ್ಸ್ಗೆ ರಿಲೇಟೆಡ್, ಯೂನಿವರ್ಸಲ್ಲಿ ನಡೆಯುವಂಥ ಪ್ರತಿಯೊಂದು ವಿಚಾರನೂ ರೆಕಾರ್ಡ್ ಆಗಿರುವಂಥ ಒಂದು ಜಾಗ ಆಕಾಶಿಕ್ ರೆಕಾರ್ಡ್. ಸೊ ಪ್ರತಿಯೊಂದು ಸೋಲು, ಪ್ರತಿಯೊಂದು ಕ್ರಿಯೇಷನ್ನು, ಏನೆಲ್ಲ ಆಗಿದೆ ಯೂನಿವರ್ಸ್ ಎಕ್ಸಿಸ್ಟೆನ್ಸ್ಗೆ ಬಂದಿದ್ದ ದಿನದಿಂದ ಹಿಡಿದು ಈ ಸಮಯ ಅಷ್ಟೇ ಅಲ್ಲ, ಯೂನಿವರ್ಸ್ ಮತ್ತೆ ಎಂಡ್ ಆಗೋ ತನಕ ಆಲ್ರೆಡಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ವಿಚಾರನೂ, ಎಲ್ಲ ಇನ್ಫಾರ್ಮೇಷನು, ಪ್ರತಿಯೊಂದು ಘಟನೆಗಳು ಪ್ರತಿಯೊಂದನ್ನು ರೆಕಾರ್ಡ್ ಆಗಿರೋ ಜಾಗ ಆಕಾಶಿಕ್ ರೆಕಾರ್ಡ್ಸ್. ಇಟ್ಸ್ ಅ ಎನರ್ಜೆಟಿಕ್ ಲೈಬ್ರರಿ. ಸೊ ಎನರ್ಜೆಟಿಕ್ ಲೈಬ್ರರಿ ಅಂದರೆ ನಾವು ಫ್ಯೂಚರಲ್ಲಿ ಏನಾಗುತ್ತೆ ಅದು ಆಲ್ರೆಡಿ ಅದು ರೆಕಾರ್ಡ್ ಆಗೋಗಿರುತ್ತೆ. ಸೊ ನಾವು ಆ ಎನರ್ಜಿಗೆ ಟ್ಯಾಪ್ ಇನ್ ಮಾಡಿದಾಗ ನಾವು ನಡೀತಾ ಇರೋ ದಾರಿ ಬಗ್ಗೆ ಇರ್ಬೋದು, ಅಥವಾ ನಾವು ತಗೊಳ್ತಾ ಇರೋ ನಿರ್ಧಾರದ ಬಗ್ಗೆ ಇರ್ಬೋದು, ಅಥವಾ ನಮ್ಮ ಸೋಲ್ ಗ್ರೋತ್ ಬಗ್ಗೆ ಇರ್ಬೋದು, ಯಾವ ವಿಚಾರ ಬೇಕಾದರೂ, ಯಾವ ಇನ್ಫಾರ್ಮೇಷನ್ ಬೇಕಾದ್ರೂ ನಾವು ಈ ಆಕಾಶಿಕ್ ರೆಕಾರ್ಡ್ಸ್ ಎನರ್ಜಿಗೆ ಟ್ಯಾಪ್ ಇನ್ ಮಾಡಿ ನಾವು ಅದನ್ನು ಪಡ್ಕೋಬಹುದು ಎನಿ ಮಿನಿಟ್. ಬಟ್ ಅದು ಹೇಗೆ ಮಾಡೋದು ಅನ್ನೋದು ಇಟ್ಸ್ ಅ ಪ್ರಾಕ್ಟೀಸ್. ಬಟ್ ಎನಿವೇ, ಇವತ್ತು ಈ ರೀಡಿಂಗ್ ಮುಖಾಂತರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್, ಪರ್ಟಿಕ್ಯುಲರ್ ಆಗಿ ನಿಮ್ಮ ಸೋಲ್ ರಿಲೇಟೆಡ್ ಆಕಾಶಿಕ್ ರೆಕಾರ್ಡ್ಸ್ಗೆ ಟ್ಯಾಪ್ ಇನ್ ಮಾಡಿ ಏನು ಮೆಸೇಜಸ್ನ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಅಥವಾ ಏನನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಈ ಸಮಯದಲ್ಲಿ ನೋಡೋಣ. ಇವತ್ತಿನ ರೀಡಿಂಗಲ್ಲಿ ದಿಸ್ ಕ್ಯಾನ್ ಬಿ ಎನಿಥಿಂಗ್, ಎನಿ ಟಾಪಿಕ್. ನಿಮ್ಮ ಪಾಸ್ಟ್ ಲೈಫ್ ಇರ್ಬೋದು, ಅಥವಾ ನಿಮ್ಮ ಗ್ರೋತ್ ಬಗ್ಗೆ ಇರ್ಬೋದು, ಐ ಡೋಂಟ್ ನೋ ಯಾವುದು ನಿಮಗೆ ಈ ಸಮಯದಲ್ಲಿ ಇಂಪಾರ್ಟೆಂಟು. ಆಕಾಶಿಕ್ ರೆಕಾರ್ಡ್ಸ್ ಇನ್ಫಾರ್ಮೇಷನಿಂದ ಆ ಮೆಸೇಜಸ್ನ ಇವತ್ತು ತರ್ತಾ ಇದ್ದೀವಿ. ಆಲ್ರೈಟ್, ಸೊ ಶುರು ಮಾಡೋಣ. ಓಕೆ, ಸೊ ಆ್ಯಸ್ ಯೂಶುವಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್ ನಂಬರ್ 20 ಆ್ಯಂಡ್ ಇದು ನಿಮ್ಮ ಇಮೇಜು. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್ ವಿತ್ ನಂಬರ್ 7. ಯಾವ ಇಮೇಜು, ಯಾವ ಪಿಕ್ಚರಲ್ಲಿ ನಿಮಗೆ ನಿಮ್ಮ ಗಮನನ ಸೆಳೀತಾ ಇದೆ, ಯಾವುದರಲ್ಲಿ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್. ಆಲ್ ರೈಟ್, ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಕ್ಯೂರಿಯಸ್. ಸೊ ನೋಡೋಣ. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1, ಲೆಟ್ಸ್ ಬಿಗಿನ್. ಸ್ವಾಗತ. ಗ್ರೂಪ್ ನಂಬರ್ 1 ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಎಷ್ಟೊಂದು ಮೆಸೇಜು, ಇಟ್ ಇಸ್ ಫ್ಲಡ್ಡಿಂಗ್. ಮೊದಲನೇದು ಬರ್ತಾ ಇರೋದು ವರ್ಡ್ ಫ್ರೀಡಮ್ ಅಂತ ಹೇಳಿ. ನಿಮಗೆ ನೀವು ಈ ಲೈಫ್ ಟೈಮಲ್ಲಿ ನಿಮ್ಮ ಫ್ರೀಡಮನ್ನು ಪಡೆಯೋದಕ್ಕೋಸ್ಕರ ಈ ಲೈಫ್ ಟೈಮಲ್ಲಿ ನೀವು ನಿಮ್ಮ ಲೈಫ್ನ ನೀವು ಡಿಸೈನ್ ಮಾಡ್ಕೊಂಡು ಬಂದಿರೋದು. ನಿಮ್ಮ ಲೈಫ್ ತುಂಬ ಕಾಂಪ್ಲಿಕೇಟ್ ಇರ್ಬೋದು, ಅಂದರೆ ತುಂಬ ಹರ್ಡಲ್ಸು, ಅಬ್ಸ್ಟೆಕಲ್ಸು, ಪ್ರಾಬ್ಲಮ್ಸು, ಎಷ್ಟೊಂದು ಹಾರ್ಟ್ ಬ್ರೇಕ್ಸು, ಏನೆಲ್ಲ ನೀವು ಓವರ್ಕಮ್ ಮಾಡಬೇಕಾಗಿ ಬಂದಿರ್ಬೋದು ನಿಮ್ಮ ಲೈಫಲ್ಲಿ. ಬಟ್ ನೀವು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋ ಅಂಥ ಏಕೈಕ ಉದ್ದೇಶ, ಇಂಪಾರ್ಟೆಂಟ್ ಪ್ರೈಮರಿ ಉದ್ದೇಶ ಬಂದು ಫ್ರೀಡಮ್. ಓಕೆ, ಕೆಲವ್ರಿಗೆ ಅದು ಸಿಚುವೇಶನಿಂದ ಫ್ರೀಡಮು, ಅಥವಾ ಪ್ಯಾಟರ್ನ್ಗಳಿಂದ ಫ್ರೀಡಮು, ಅಥವಾ ಹಳೆ ಸೈಕಲಿಂದ ಫ್ರೀಡಮು, ಕಾರ್ಮಿಕ್ ಸೈಕಲಿಂದ ಫ್ರೀಡಮು, ನೆಗೆಟಿವ್ ಕಾರ್ಮಿಕ್ ಸೈಕಲ್ನ ಬ್ರೇಕ್ ಮಾಡ್ತಾ ಇರೋದಿರ್ಬೋದು. ಕೆಲವ್ರಿಗೆ ಇದು ಅಲ್ಟಿಮೇಟ್ ಫ್ರೀಡಮ್, ಲೈಕ್ ಆ ನಿರ್ವಾಣ, ಎನ್ಲೈಟನ್ಮೆಂಟ್, ಈ ಸಂಸಾರದಿಂದ ರಿಲೀಸ್, ಅಥವಾ ಆ ಒಂದು ದೊಡ್ಡ ಫ್ರೀಡಮ್ನ ಪಡೆಯೋದಕ್ಕೆ ಕೆಲವ್ರಿಗೆ ಅಷ್ಟು ಪೊಟೆನ್ಷಿಯಲ್ ಇದೆ. ಈ ಪೈಲ್ ಅಥವಾ ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರಿಗೆ ಗ್ರೂಪ್ ನಂಬರ್ 1, ಯು ಆರ್ ಹಿಯರ್ ಫಾರ್ ಸಮ್ ಕೈಂಡ್ ಆಫ್ ಫ್ರೀಡಮ್. ಯಾವುದೋ ಒಂದು ಪ್ಯಾಟರ್ನನ್ನು ಬ್ರೇಕ್ ಮಾಡೋದಕ್ಕೆ, ಈ ಹಳೆ ಸೈಕಲ್ನ ಎಷ್ಟೊಂದು ಲೈಫ್ ಟೈಮ್ಸಿಂದ ಇದೇ ಸೈಕಲ್ನ ರಿಪೀಟ್ ಮಾಡ್ತಾ ಇದ್ದೀರಾ. ಆ ಸೈಕಲಿಂದ ಫ್ರೀಡಮ್ ಪಡೆಯೋದಕ್ಕೆ ದೇರ್ ಇಸ್ ಸಮ್ ಕೈಂಡ್ ಆಫ್ ಫ್ರೀಡಮ್, ಆ ಮುಕ್ತಿ, ಆ ಒಂದು ಪ್ಯಾಟರ್ನ್ ಇಂದ ಅಥವಾ ರಿಲೇಷನ್ಶಿಪ್ಪಿಂದ, ಅಥವಾ ದೇರ್ ಇಸ್ ಸಮಥಿಂಗ್ ಯು ಹ್ಯಾವ್ ಬಿನ್ ರಿಪೀಟಿಂಗ್ ಮೆನಿ ಲೈಫ್ ಟೈಮ್ಸ್. ಆ ಒಂದು ಪ್ಯಾಟರ್ನನ್ನು ಈ ಲೈಫ್ ಟೈಮಲ್ಲಿ ಬ್ರೇಕ್ ಮಾಡೋಕ್ಕೆ ಬಂದಿದ್ದೀರಾ ನೀವು ಗ್ರೂಪ್ ನಂಬರ್ 1. ಸೊ ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ಗೆ ಟ್ಯಾಪ್ ಇನ್ ಮಾಡಿದ್ರೆ ಐ ಆಮ್ ಓನ್ಲಿ ಸೀಯಿಂಗ್ ಲೈಕ್ ಆ ಹುಕ್ ಓಪನ್ ಮಾಡ್ತಾ ಇರೋ ಥರ, ಅಥವಾ
ಆ ಡೋರ್ನ ಅನ್ಲಾಕ್ ಮಾಡ್ತಾ ಇರೋ ಥರ, ಫೈನಲಿ ಆ ಡೋರ್ನ ಅನ್ಲಾಕ್ ಮಾಡೋದಕ್ಕೆ ಕೀಸ್ ಸಿಕ್ಕಿರೋ ಥರ. ಸೊ ಆ ಡೋರ್ನ ಅನ್ಲಾಕ್ ಮಾಡಿದ ತಕ್ಷಣ ದೇರ್ ಇಸ್ ಅ ಬ್ರೈಟ್ ಲೈಟ್ ನಿಮ್ಮ ಮುಖಕ್ಕೆ ಹೊಡಿತಾ ಇರೋದು ಆ್ಯಂಡ್ ಯು ಆರ್ ಲೈಕ್ ಅಮೇಜ್ಡ್. ಎಷ್ಟು ಬ್ರೈಟ್ ಲೈಟ್ ಇದೆ ಅಂತ ಅಂದರೆ ನೀವು ಆ ಡೋರ್ ಓಪನ್ ಮಾಡಿದ ತಕ್ಷಣ ಇಟ್ ಈಸ್ ನಾಟ್ ಹಾರ್ಶ್ ಲೈಟ್, ಕಣ್ಣು ಬಿಡೋಕ್ಕಾಗದೇ ಇರೋ ಥರ ಅಲ್ಲ, ಇಟ್ ಈಸ್ ಡಿವೈನ್ ವಂಡರ್ಫುಲ್ ಗೋಲ್ಡನ್ ಹೀಲಿಂಗ್ ಎನರ್ಜಿ ಥರ. ಸೊ ಏನೋ ಒಂದು ಹೀಲ್ ಮಾಡೋಕ್ಕೆ ಬಂದಿದ್ದೀರಾ, ಪ್ಯಾಟರ್ನನ್ನು ಬ್ರೇಕ್ ಮಾಡೋಕ್ಕೆ ಬಂದಿದ್ದೀರಾ, ಹೊಸದಾಗಿ ಏನನ್ನಾದರೂ ಕ್ರಿಯೇಟ್ ಮಾಡೋದಕ್ಕೆ ಬಂದಿದ್ದೀರಾ, ನಿಮ್ಮ ಫ್ರೀಡಮ್ನ ನೀವು ಪಡ್ಕೊಳ್ಳೋದಕ್ಕೆ ಬಂದಿದ್ದೀರಾ ಈ ಲೈಫ್ ಟೈಮಲ್ಲಿ. ಓಕೆ, ಸೊ ಇದು ಜನ್ರೇಷ್ನಲ್ ಕರ್ಸ್ ಇರ್ಬೋದು ಅಥವಾ ಜನ್ರೇಷ್ನಲ್ ಪ್ಯಾಟರ್ನ್ಸ್ ಇರ್ಬೋದು. ನಿಮ್ಮ ಫ್ಯಾಮಿಲಿ ಲೈನಲ್ಲಿ, ನಿಮ್ಮ ಲಿನಿಯೇಜಲ್ಲಿ ದೇರ್ ಹ್ಯಾಸ್ ಬೀನ್ ಅ ಸೇಮ್ ರಿಪಿಟೇಟಿವ್ ಪ್ಯಾಟರ್ನ್ ನಿಮ್ಮ ಫ್ಯಾಮಿಲಿ ಲಿನಿಯೇಜಲ್ಲಿ. ನೀವು ಆ ಒಂದು ಲಿನಿಯೇಜ್ ನಮ್ಮ ಇಡೀ ಫ್ಯಾಮಿಲಿ ಹಿಸ್ಟ್ರಿನ ನೀವು ರಿಪಿಟೇಟಿವ್ ಪ್ಯಾಟರ್ನನ್ನು ಬ್ರೇಕ್ ಮಾಡೋಕ್ಕೆ ಬಂದಿರೋದು ಈ ಲೈಫ್ ಟೈಮಲ್ಲಿ ನೀವು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ನಿಮಗೆ ನೆನಪಿಸ್ತಾ ಇರೋದು ಯು ಆರ್ ಹಿಯರ್ ಟು ಲೀಡ್ ನಾಟ್ ಟು ಫಾಲೋ. ನೀವು ಈ ಲೈಫ್ ಟೈಮಲ್ಲಿ ಬಂದಿರೋದು ಲೀಡ್ ಮಾಡೋದಕ್ಕೆ, ನೀವು ಮುಂದೆ ಹೋಗೋದಕ್ಕೆ, ಮುಂದೆ ಹೋಗ್ತಾ ಹೋಗ್ತಾ ನೀವು ದಾರಿನ ಕ್ರಿಯೇಟ್ ಮಾಡೋದಕ್ಕೆ, ಹೊಸ ದಾರಿನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ದಾರಿ ಇಲ್ಲ ಅಂತಂದರೆ ಅಲ್ಲಿ ದಾರಿನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಲೈಕ್ ಇಟ್ಸ್ ಅಮೇಝಿಂಗ್, ಯು ಆರ್ ಹಿಯರ್ ಟು ಬ್ರೇಕ್ ಚೈನ್ಸ್. ಆ ಕಾಲಿಗೆ ಚೈನ್ ಹಾಕಿ ಕಟ್ ಹಾಕಿರೋದನ್ನು ನೀವು ಅದನ್ನು ಬ್ರೇಕ್ ಮಾಡೋದಕ್ಕೆ ಬಂದಿರೋದು ಈ ಲೈಫ್ ಟೈಮಲ್ಲಿ. ಎಷ್ಟೊಂದು ಲೈಫ್ ಟೈಮಿಂದ ನೀವು ತುಂಬ ಸಫರ್ ಮಾಡಿರ್ಬೋದು. ನಿಮ್ಮ ವಾಯ್ಸ್ ಇಲ್ದಿರ ಅಥವಾ ನಿಮ್ಮ ವಾಯ್ಸ್ನ ಸಪ್ರೆಸ್ ಮಾಡಿ ಅಥವಾ ನಿಮ್ಮ ಒರಿಜಿನಾಲಿಟಿನ ತೋರಿಸ್ಕೊಳ್ಳೋದಕ್ಕೆ ಬಿಡ್ದಿರಾ, ಇನ್ ಸಮ್ ವೇ ಯು ಆರ್ ರೆಸ್ಟ್ರಿಕ್ಟೆಡ್. ಎಷ್ಟೊಂದು ರೆಸ್ಟ್ರಿಕ್ಷನ್ಗಳನ್ನು ಇಟ್ಕೊಂಡು ನೀವು ಜೀವನ ಮಾಡಿರ್ಬೋದು ಎಷ್ಟೊಂದು ಲೈಫ್ ಟೈಮಲ್ಲಿ. ಎಸ್ಪೆಷಲಿ ವುಮೆನ್ ಆಗಿ, ಅಂದರೆ ಹೆಣ್ಮಗು ಆಗಿ ಎಷ್ಟೊಂದು ನೋವನ್ನ ಅನುಭವಿಸಿದ್ದೀವಿ ನಾವು ಎಷ್ಟೊಂದು ಲೈಫ್ ಟೈಮ್ಸಿಂದ. 10,000 yearsಯಿಂದ ವುಮೆನ್ ವೆರ್ ನಾಟ್ ಗಿವನ್ ದಟ್ ರೆಸ್ಪೆಕ್ಟ್. ಅವ್ರಿಗೆ ಕೊಡಬೇಕಾಗಿರುವಂಥ ರೆಸ್ಪೆಕ್ಟ್ ಇರಲಿ ಅಥವಾ ಮನುಷ್ಯರು ಅಂತಲೇ ಕನ್ಸಿಡರ್ ಮಾಡ್ತಿರ್ಲಿಲ್ಲ ಒಂದು ಮೇ ಬಿ ಥೌಸಂಡ್ಸ್ ಆಫ್ ಇಯರ್ಸ್ ಅಗೋ. ಈ ಕಮಾಡಿಟಿ ಎಕ್ಸ್ಚೇಂಜ್ ಮಾಡ್ತಾರಲ್ಲ, ಆ ರೀತಿ ದುಡ್ಡಿನ ಜಾಗದಲ್ಲಿ ಹೆಣ್ಮಕ್ಳನ್ನ ಎಕ್ಸ್ಚೇಂಜ್ ಮಾಡ್ತಿದ್ದಂಥದ್ದು ಒಂದು ಕಾಲ ಇರ್ತಾಯಿತ್ತು. ಸೊ ಇಷ್ಟೊಂದು ನಾವುಗಳನ್ನ ರೆಸ್ಟ್ರಿಕ್ಷನ್ಸ್ಗಳನ್ನ ಅನುಭವಿಸ್ಕೊಂಡು ಬಂದಿದ್ದೀವಿ ನಾವು ಸೋಲ್ ಲೆವೆಲಲ್ಲಿ. ಸೊ ಆ ಒಂದು ಪೇನನ್ನು ನೀವು ರಿಲೀಸ್ ಮಾಡೋಕ್ಕೆ ಬಂದಿದ್ದೀರಾ ಈ ಲೈಫ್ ಟೈಮಲ್ಲಿ. ನಿಮ್ಮ ಪವರ್ನ ನೀವು ಗ್ರ್ಯಾಬ್ ಮಾಡೋದಕ್ಕೆ ಬಂದಿದ್ದೀರಾ. ಯು ಆರ್ ಹಿಯರ್ ಟು ಫ್ಲೈ. ಆ್ಯಂಡ್ ನಿಮ್ಮ ಈ ಎನರ್ಜಿ ಎಷ್ಟೊಂದು ಜನಕ್ಕೆ ಇರಿಟೇಟ್ ಆಗ್ಬೋದು. ಲೈಕ್ ಎಲ್ಲರೂ ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ, ನೀವು ಆ ದಿಕ್ಕನ್ನು ಬದಲಾಯಿಸಿದಾಗ ಎಸ್ಪೆಷಲಿ ನಿಮ್ಮ ಫ್ಯಾಮಿಲಿನಲ್ಲಿ ತುಂಬ ಕ್ವೆಶ್ಚನ್ಗಳು, ತುಂಬ ಕ್ರಿಟಿಸೈಸ್ ಮಾಡೋದು, ತುಂಬ ನಿಮ್ಮನ್ನು ಸ್ಟಾಪ್ ಮಾಡೋದು, ಅಥವಾ ಇದಾಗಲ್ಲ ನಿನ್ನ ಕೈಯಲ್ಲಿ ಅಂಥೇಳಿ ನಿಮ್ಮ ಕಾಲು ಎಳೆಯೋದು, ನಿಮ್ಮ ಮೋಟಿವೇಶನನ್ನು ಬ್ರೇಕ್ ಮಾಡೋದು, ನಿಮ್ಮ ಡಿಟರ್ಮಿನೇಷನನ್ನು ಬ್ರೇಕ್ ಮಾಡೋದು. ಎಷ್ಟೊಂದು ಅಬ್ಸ್ಟಕಲ್ಸ್ ಬರ್ಬೋದು ನಿಮ್ಮ ದಾರಿನಲ್ಲಿ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನೀವು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರಾ. ಯು ಆರ್ ಹಿಯರ್ ಟು ನಾಟ್ ರನ್, ಯು ಆರ್ ಹಿಯರ್ ಟು ಫ್ಲೈ, ಯು ಆರ್ ಹಿಯರ್ ಟು ಫೈಂಡ್ ಯುವರ್ ವಿಂಗ್ಸ್, ಯು ಆರ್ ಹಿಯರ್ ಟು ಗೆಟ್ ಯುವರ್ ಫ್ರೀಡಮ್, ಟು ಅಚೀವ್ ಯುವರ್ ಫ್ರೀಡಮ್. ಗ್ರೂಪ್ ನಂಬರ್ 1. ಸೊ ನಿಮ್ಮ ಆಕಾಶಿಕ್ ರೆಕಾರ್ಡ್ಸಿಂದ ಬರ್ತಾ ಇರೋದು ನಿಮ್ಮ ಮೇನ್ ಪರ್ಪಸ್, ನಿಮ್ಮ ಲೈಫ್ ಬಗ್ಗೆ ಮಾತಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ನಿಮ್ಮ ಆಕಾಶಿಕ್ ರೆಕಾರ್ಡ್ಸಲ್ಲಿ ಇಟ್ ಈಸ್ ಲೈಕ್ ಅ ಫ್ಲೈಟ್. ಇಲ್ಲಿಂದ ಲೈಕ್ ಯು ಆರ್ ಟೇಕಿಂಗ್ ಅ ಲೀಪ್. ಅಂದರೆ ಆ ಸ್ಟ್ಯಾಗ್ನೆನ್ಸಿನಲ್ಲಿ ಫ್ಲ್ಯಾಟ್ ಲೈನ್ ಆಗಿದ್ದು ಎಷ್ಟೊಂದು ಲೈಫ್ ಟೈಮಿಂದ ಇಟ್ ವಾಸ್ ಅ ಫ್ಲ್ಯಾಟ್ ಲೈನ್. ಬಟ್ ಇವಾಗ ಸಡನ್ನಾಗಿ ದೇರ್ ಇಸ್ ಅ ಸ್ಪೈಕ್ ಈ ಲೈಫ್ ಟೈಮಲ್ಲಿ. ಈ ಸ್ಪೈಕ್ ಬಂದು ಇನ್ನೂ ಎಷ್ಟೊಂದು ಲೈಫ್ ಟೈಮ್ಸ್ ತನಕ ನಿಮ್ಮದು ಕಂಟಿನ್ಯೂ ಆಗುತ್ತೆ. ಈ ಹೈಯರ್ ಥಿಂಕಿಂಗ್ ಅಥವಾ ಈ ಫ್ರೀಡಮ್ನ ಏನು ಪಡಿತೀರಾ ನೀವದು ಎಷ್ಟೊಂದು ಲೈಫ್ ಟೈಮ್ಸಿಗೆ ಕಂಟಿನ್ಯೂ ಆಗುತ್ತೆ. ಮತ್ತು ನೀವಿಲ್ಲಿ ಬಂದಿರೋದು ಎಕ್ಸಾಂಪಲ್ ಆಗೋದಕ್ಕೆ ಎಷ್ಟೊಂದು ಜನರಿಗೆ, ಯಂಗ್ಸ್ಟರ್ಸ್ಗೆ ಇದು ಸಾಧ್ಯ. ನೀವೇನು ಅಂದ್ಕೊಳ್ತೀರಾ ಅದು ನಿಮ್ಮ ಕೈಲಿ ಅಚೀವ್ ಮಾಡೋದಕ್ಕೆ ಸಾಧ್ಯ. ಯಾರ ರೆಸ್ಟ್ರಿಕ್ಷನನ್ನು ನಿಮ್ಮನ್ನು ತಡೆಯೋದಿಲ್ಲ. ಯು ಕ್ಯಾನ್ ಡೂ ಇಟ್ ಅಂಥೇಳಿ ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೆ. ಓಕೆ, ಸೊ ನಿಮಗೆ ಮಕ್ಕಳಿದ್ರೆ ನಿಮ್ಮ ಮಕ್ಕಳಿಗೇನು ನೀವು ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೆ. ಹೌದು, ಅಜ್ಜನ ಕಾಲದಲ್ಲಿ ಈ ರೀತಿ ಇತ್ತು, ಬಟ್ ಇವಾಗ ಯು ಕ್ಯಾನ್ ಡೂ ಎನಿಥಿಂಗ್. ನಿಮಗೆ ಏನು ಖುಷಿ ಕೊಡುತ್ತೆ ಅದನ್ನು ಅಚೀವ್ ಮಾಡುವಂಥ ಕೆಪಾಸಿಟಿ ನಿಮಗಿದೆ ಅಂಥೇಳಿ ನೀವು ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೆ ಬಂದಿರೋದು ಈ ಲೈಫ್ ಟೈಮಲ್ಲಿ. ಗ್ರೂಪ್ ನಂಬರ್ 1. ಓಕೆ, ಸೊ ದ್ಯಾಟ್ ಸೂಪರ್ ಅಮೇಝಿಂಗ್. ಬೇರೆ ಕಾರ್ಡ್ಸಲ್ಲಿ ಇನ್ನೇನು ಮೆಸೇಜಸ್ ಬರುತ್ತೆ ಅಂತ ನೋಡೋಣ. ಬಟ್ ಡೆಫಿನೆಟ್ಲಿ ಯೋರ್ ಎನರ್ಜಿ ಈಸ್ ಅಮೇಝಿಂಗ್.
ಐ ಆಮ್ ಸೋ ಇಂಪ್ರೆಸ್ಡ್ ಗ್ರೂಪ್ ನಂಬರ್ 1. ನಿಮ್ಮ ಎನರ್ಜಿಗೆ, ನಿಮ್ಮ ಒಂದು ಆಕಾಶಿಕ್ ರೆಕಾರ್ಡ್ಸ್ಗೆ ಕನೆಕ್ಟ್ ಮಾಡಿದರೆ ಇಟ್ಸ್ ಲೈಕ್ ನೀವು ಬ್ರೇಕ್ ಮಾಡ್ತಾ ಇರೋದು, ನಿಮ್ಮ ಧೈರ್ಯನ, ನಿಮ್ಮ ಕರೇಜನ್ನ ಆಚೆ ಪ್ರಪಂಚಕ್ಕೆ ತೋರಿಸ್ತಾ ಇರೋದು, ನಿಮಗೆ ಏನು ಖುಷಿ ಕೊಡುತ್ತೆ ಅದನ್ನು ಮಾಡ್ತಾ ಇರೋದು. ಇಟ್ ಫೀಲ್ಸ್ ವೆರಿ ವೆರಿ ಲವ್ಲಿ ಆ್ಯಂಡ್ ಅಮೇಝಿಂಗ್ ಗ್ರೂಪ್ ನಂಬರ್ 1. ಓಕೆ, ಸೊ ದ ನೆಕ್ಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ ಬ್ರೋಕನ್ ಆ್ಯರೋ. ಆಬ್ಸಲ್ಯೂಟ್ಲಿ. ಸೊ ನಾವು ಆ ಪ್ಯಾಟರ್ನನ್ನು ಬ್ರೇಕ್ ಮಾಡಬೇಕು ಅಂತ ಮಾತಾಡ್ತಾ ಇದ್ದೀವಿ ಅಷ್ಟೊತ್ತಿಂದ, ಆ್ಯಂಡ್ ದಿಸ್ ಈಸ್ ದಿ ಪರ್ಫೆಕ್ಟ್ ಕಾರ್ಡ್ ನಿಮ್ಮ ರೀಡಿಂಗಿಗೆ. ಎಂಬ್ರೇಸಿಂಗ್ ದ ಎನರ್ಜಿ ಆಫ್ ಪ್ರೀಸ್, ಅ ಬ್ರೇಕಿಂಗ್ ಆ್ಯನ್ ಆ್ಯರೋ, ಲೈಕ್ ಬ್ರೇಕ್ ಮಾಡ್ತಾ ಇರೋದು ಆ ಪ್ಯಾಟರ್ನನ್ನು. ನಿಮ್ಮ ಹಳೆ ಥರ ಜೀವನ ಮಾಡೋದನ್ನು ಇರ್ಬೋದು, ಫ್ಯಾಮಿಲಿ ಲೈನಲ್ಲಿ ಯಾವಾಗಲೂ ಇದೇ ರೀತಿ ಮಾಡ್ತಾ ಇರೋದಿರ್ಬೋದು, ಬಟ್ ನೀವು ಅದನ್ನು ಬ್ರೇಕ್ ಮಾಡಿ ಹೊಸದನ್ನು ಏನನ್ನಾದರೂ ಸೃಷ್ಟಿ ಅಥವಾ ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋದು, ಲೈಕ್ ಡಿಸೈನ್ ಮಾಡೋದಕ್ಕೆ ಬಂದಿರೋದು. ಹೊಸ ದಾರಿನ ನೀವು ಕ್ರಿಯೇಟ್ ಮಾಡಿ ಬೇರೆ ಜನರಿಗೆ ಅಥವಾ ನಿಮ್ಮ ಯಂಗರ್ ಜನ್ರೇಷನ್ಗೆ ತೋರ್ಸೋಕೆ ಬಂದಿರೋದು. ಇಟ್ ಈಸ್ ಪಾಸಿಬಲ್. ಎಲ್ಲರೂ ನಡೆದಿರೋ ದಾರಿನಲ್ಲೇ ನೀವು ನಡಿಬೇಕಂತ ಇಲ್ಲ. ನಿಮ್ಮ ದಾರಿನ ನೀವು ಕ್ರಿಯೇಟ್ ಮಾಡ್ಕೋಬೋದು, ಆ್ಯಸ್ ಲಾಂಗ್ ಆ್ಯಸ್ ನೀವು ಯಾರನ್ನು ಹರ್ಟ್ ಮಾಡ್ತಾ ಇಲ್ಲ ಅಥವಾ ಯಾರಿಂದನೂ ನೀವು ಕಿತ್ಕೊಳ್ತಾ ಇಲ್ಲ, ಬಟ್ ನಿಮಗೆ ಖುಷಿ ಕೊಡುವಂಥ ದಾರಿನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಇಟ್ ಈಸ್ ಆಬ್ಸಲ್ಯೂಟ್ಲಿ ವಂಡರ್ಫುಲ್. ಕೂಡೋಸ್ ಟು ಯು, ಮೋರ್ ಪವರ್ ಟು ಯು. ಬಟ್ ನೀವು ಈ ಲೈಫ್ ಟೈಮಲ್ಲಿ ಡೆಫಿನೆಟಾಗಿ ಯು ಆರ್ ಹಿಯರ್ ಟು ಕ್ರಿಯೇಟ್ ಹಾರ್ಮನಿ, ಆ ಪೀಸ್ನ, ಹಾರ್ಮನಿನ. ಮತ್ತು ಇನ್ನೊಂದು ಹೇಳ್ತಾ ಇರೋದು, ನೀವು ಎಷ್ಟೊಂದು ಜನ್ರೇಷನಲ್ ಪೇನನ್ನು ರಿಲೀಸ್ ಮಾಡೋದಕ್ಕೆ ಬಂದಿರೋದು. ನಿಮ್ಮ ಮುಖಾಂತರ ಎಷ್ಟೊಂದು ಹೀಲಿಂಗ್ ಆಗ್ತಾ ಇದೆ ನಿಮ್ಮ ಫ್ಯಾಮಿಲಿನಲ್ಲಿ, ನಿಮ್ಮ ಲೀನೇಜಲ್ಲಿ, ನೀವು ನಡೀತಾ ಇರೋ ದಾರಿನಲ್ಲಿ. ದೇರ್ ಇಸ್ ಅ ಲಾಡ್ ಆಫ್ ಹೀಲಿಂಗ್ ಆಲ್ಸೋ ನೀವು ಈ ಲೈಫ್ ಟೈಮಲ್ಲಿ ಮಾಡೋಕ್ಕೆ ಬಂದಿರೋದು. ಅ ಬ್ರೋಕನ್ ಹಾರ್ಟ್, ಬ್ರೋಕನ್ ರಿಲೇಷನ್ಶಿಪ್, ಮತ್ತು ನಿಮ್ಮ ಜೊತೆಗೆ ನಿಮಗಿರೋಂಥ ನಿಮ್ಮ ರಿಲೇಷನ್ಶಿಪ್ ಯೂನಿವರ್ಸ್ ಜೊತೆ, ಅದನ್ನು ಸ್ಟ್ರಾಂಗ್ ಮಾಡೋದಕ್ಕೆ ನೀವು ಈ ಲೈಫ್ ಟೈಮಲ್ಲಿ ಬಂದಿರೋದು. ಟು ಕನೆಕ್ಟ್ ಸ್ಟ್ರಾಂಗ್ಲಿ ಸ್ಪಿರಿಚುವಲ್ ವರ್ಲ್ಡ್ ಜೊತೆ, ನಿಮ್ಮ ಸ್ಪಿರಿಟ್ ಜೊತೆ, ನಿಮ್ಮ ಹೈಯರ್ ಸೆಲ್ಫ್ ಜೊತೆ. ಪ್ರಪಂಚದಲ್ಲಿ ಇಷ್ಟೇ ಅಲ್ಲ, ಬೇರೆ ಏನೋ ಇದೆ ಅಂತ ಹೇಳಿ ಆ ಹುಡುಕಾಟನ ಶುರು ಮಾಡಿ, ಆ ಹುಡುಕಾಟದಲ್ಲಿ ಕೆಲವರು ಡೆಫಿನೆಟ್ ಆಗಿ ಆ ಸ್ಪಿರಿಚುವಲ್ ಪ್ರಾಕ್ಟೀಸಸಲ್ಲಿ ಎಷ್ಟು ಡೀಪಾಗಿ ಹೋಗ್ತೀರಾ ಅಂತ ಅಂದರೆ ಯು ಕ್ಯಾನ್ have this enlightenment experience. ಕುಂಡಲಿನಿ ಜಾಗೃತ ಆಗೋದು, ಎನ್ಲೈಟನ್ಮೆಂಟ್ ಸ್ಟೇಟನ್ನು ರೀಚ್ ಆಗೋದು, ಆ ಒನ್ನೆಸ್ ಅಂತ ಹೇಳ್ತೀವಲ್ಲ, ಆ್ಯಕ್ಚುಲಿ ಪ್ರತಿಯೊಂದು ಎಕ್ಸಿಸ್ಟೆನ್ಸಲ್ಲಿರೋದು ಎಲ್ಲನೂ ಬಂದು ದೇವರೇ, ಎಲ್ಲನೂ ಬಂದು ಯೂನಿವರ್ಸಲ್ ಎನರ್ಜಿನೇ. ದೇರ್ ಇಸ್ ಜಸ್ಟ್ ಒನ್ ಎನರ್ಜಿ, ಇಷ್ಟೊಂದು ವೆರೈಟಿಯಾಗಿ ಸ್ಪ್ಲಿಟ್ ಆಗಿರೋದು. ಆ ಒನ್ನೆಸ್ಸನ್ನು, ಆ ಯೂನಿಟಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಕೆಲವ್ರಿಗೆ ಅಷ್ಟು ಪಾಸಿಬಿಲಿಟಿ ಇದೆ, ಅಷ್ಟು ಪೊಟೆನ್ಷಿಯಲ್ ಇದೆ ಈ ಲೈಫ್ ಟೈಮಲ್ಲಿ. ಆ್ಯಂಡ್ ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಶಿ ಉಲ್ಫ್. ಆ್ಯಂಡ್ ಆಲ್ಸೋ ಇದು ಬಂದು ಫೆಮಿನನ್ ಊಂಡ್. ಆ ಫೆಮಿನನ್ ಎನರ್ಜಿಗೆ ಆದಂಥ ನೋವು, ಡಿಸ್ರೆಸ್ಪೆಕ್ಟು, ಯೂಸ್ ಮಾಡ್ಕೊಂಡಿದ್ದು, ಸ್ಲೇವರಿ, ಎಷ್ಟೊಂದು ಫೆಮಿನನ್ ಪೇನನ್ನು ನೀವು ಈ ಲೈಫ್ ಟೈಮಲ್ಲಿ ರಿಲೀಸ್ ಮಾಡೋಕ್ಕೆ ಬಂದಿರೋದು. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಅ ವಾರಿಯರ್ ಎನರ್ಜಿ. ಯು ಆರ್ ಫೈನಲಿ ರಿಯಲೈಸಿಂಗ್ ನಿಮ್ಮ ಪವರ್ನ, ನಿಮ್ಮ ಎನರ್ಜಿನ, ಮತ್ತು ಆ ಜೀವನನ ಹೆಂಗೆ ಜೀವನ ಮಾಡಬೇಕು ಅನ್ನೋವಂಥ ರಿಯಾಲಿಟಿನ. ಸೊ ಈ ಲೈಫ್ ಟೈಮಲ್ಲಿ ನಿಮ್ಮದು ಎಷ್ಟೊಂದು ಪ್ಲ್ಯಾನ್ ಇದೆ ಗ್ರೂಪ್ ನಂಬರ್ 1. ಓಕೆ, ಮೊದಲನೇದು ಬಂದು ಫ್ರೀಡಮ್, ಎರಡನೇದು ಬಂದು ಹೀಲಿಂಗ್. ನಿಮ್ಮ ಹೀಲಿಂಗು ಇಡೀ ಫೆಮಿನನ್ ಲೈನ್, ಅಲ್ಲಿ ಎಂಟೈರ್ ಫೆಮಿನನ್ ಎನರ್ಜಿ ಹೀಲಿಂಗು. ಅಂದರೆ ನೀವು ಒಬ್ಬರೇ ಮಾಡ್ತಾ ಇದ್ದೀರಾ ಅಂತಲ್ಲ, ನಿಮ್ಮ ಥ್ರೂ ಎಷ್ಟೊಂದು ಹೀಲಿಂಗ್ ಆಗ್ತಾ ಇದೆ. ಎಷ್ಟೊಂದು ಜನ ನೀವು ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಎಷ್ಟೊಂದು ಲೈಫ್ ಟೈಮ್ಸು ಫೀಮೇಲ್ ಆಗಿ ಜೀವನ ಮಾಡಿದ್ದೀರಾ. ಅಂದರೆ ಲೈಫ್ ಟೈಮಲ್ಲಿ ಇದ್ರಿ ನೀವು, ಎಷ್ಟೊಂದು ಫೀಮೇಲ್ ಬಾಡಿನಲ್ಲಿ ಎಷ್ಟೊಂದು ಲೈಫ್ ಟೈಮ್ ಲೀಡ್ ಮಾಡಿದ್ದೀರಾ ನೀವು, ಎಷ್ಟೊಂದು ಪಾಸ್ಟ್ ಲೈಫ್ಸ್ನ, ಆ ಪೇನ್, ಆ ಊಂಡ್, ನಿಮ್ಮ ಸೋಲ್ ಲೆವೆಲಲ್ಲಿ ಇರುವಂಥ ಆ ಪೇನನ್ನು ಈ ಲೈಫ್ ಟೈಮಲ್ಲಿ ಹೀಲ್ ಮಾಡಿ ರಿಲೀಸ್ ಮಾಡೋದಕ್ಕೆ ಬಂದಿದ್ದೀರಾ. ನಿಮ್ಮ ಪವರ್ನ ನೀವು ರಿಯಲೈಸ್ ಮಾಡಿಕೊಂಡು ನಿಮ್ಮ ಫ್ರೀಡಮ್ನ ನೀವು ಪಡ್ಕೊಳ್ಳೋದಕ್ಕೆ ಬಂದಿದ್ದೀರಾ ಈ ಲೈಫ್ ಟೈಮಲ್ಲಿ. ನಿಮ್ಮ ಎನರ್ಜಿ ವ್ಯಾಲ್ಯೂ ಏನು, ನಿಮ್ಮ ವ್ಯಾಲ್ಯೂ ಏನು ಅಂತ ತಿಳ್ಕೊಳ್ಳೋಕೆ ಬಂದಿದ್ದೀರಾ ಈ ಲೈಫ್ ಟೈಮಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ಯು ಆರ್ ಹಿಯರ್ ಟು ಬ್ರೇಕ್ patterns. ಸಮ್ ಆಫ್ ಯು ಬ್ರೇಕ್ ರೂಲ್ಸ್ ಆಲ್ಸೋ. ಎಷ್ಟೊಂದು ರೂಲ್ಸ್ ಬ್ರೇಕ್ ಮಾಡ್ಬೋದು ನೀವು. ಅಂದರೆ ಸೊಸೈಟಿನಲ್ಲಿ ಯಾವಾಗಲೂ ಹೀಗೆ ಇರಬೇಕು ಅಂತ ಆ ಜನರಲೈಸ್ ಮಾಡಿರೋ ರೂಲ್ಸ್ನ ಬ್ರೇಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 2022 ಮದುವೆ ಆಗಬೇಕು, ಇಷ್ಟು ವಯಸ್ಸಲ್ಲಿ ಮಗು ಆಗಬೇಕು, ಇಷ್ಟು ವಯಸ್ಸಲ್ಲಿ ಇದಾಗಬೇಕು, ಅದಾಗಬೇಕು. ದೆರ್ ಇಸ್ ಅ ಕೈಂಡ್ ಆಫ್ ಅ ಸೈಲೆಂಟ್ ರೂಲ್ಸ್ ಸೊಸೈಟಿನಲ್ಲಿ. ಅದಾಗಲಿಲ್ಲ ಅಂದರೆ ಕ್ರಿಟಿಸಿಸಮು ಫ್ಯಾಮಿಲಿಯಿಂದ ಇರ್ಬೋದು, ಸೊಸೈಟಿಯಿಂದ ಇರ್ಬೋದು, ಎಲ್ಲರೂ ನಮ್ಮನ್ನ ನೋಡೋ ದೃಷ್ಟಿ ಬೇರೆ ಇರ್ಬೋದು. ಬಟ್ ನೀವು ಇದನ್ನೆಲ್ಲ
ಬ್ರೇಕ್ ಮಾಡೋಕ್ಕೆ ಬಂದಿದ್ದೀರಾ, ಇದಕ್ಕೂ ಮೀರಿ ಜೀವನ ಇದೆ ಅಂತ ಹೇಳಿ ತಿಳ್ಕೊಳ್ಳೋಕೆ ಬಂದಿದ್ದೀರಾ. ಮತ್ತು ಲೈಕ್ ಮದುವೆ ಆದಮೇಲೆ ಇನ್ನೇನು ಓದೋದು ಇನ್ನೇನಿದೆ ಅಥವಾ ಇನ್ನೇನು ಕೆಲಸ ಮಾಡಬೇಕು, ಮನೆಯಲ್ಲಿ ನೋಡ್ಕೊಳ್ತಾ ಇದ್ದಾರಲ್ಲ. ಬಟ್ ನೀವು ಈ ಲೈಫ್ ಟೈಮಲ್ಲಿ ಮದುವೆ ಆಗಿದ್ರೆ ಏನು, ಓದೋದಕ್ಕೆ ಏಜ್ ಅನ್ನೋದು ಇರೋದಿಲ್ಲ, ಅಥವಾ ಬಿಸ್ನೆಸ್ ಮಾಡೋದಕ್ಕೆ ಆಂಟ್ರಪ್ರನರ್ ಆಗೋದಕ್ಕೆ ನಾನು ಮದುವೆ ಆದಮೇಲೆ ಮಾಡಬೇಕು ಅಂತಿಲ್ಲ, ಅಥವಾ ಮಗು ಆದಮೇಲೆ ಮಾಡಬೇಕಂತಿಲ್ಲ. ಐ ಆಮ್ ಗೋಯಿಂಗ್ ಟು ಡೂ ಇಟ್. ನನ್ನ ಪ್ಯಾಷನ್ ಏನು, ನನ್ನ ಪರ್ಪಸ್ ಏನಂತ ನಾನು ತಿಳ್ಕೊಳ್ತೀನಿ, ನಾನು ಅದನ್ನು ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಫಾಲೋ. ನನ್ನ ವೈಲ್ಡ್ ಸೈಡನ್ನು ನಾನು ಅನ್ಲೀಶ್ ಮಾಡ್ತೀನಿ. ಅಂದರೆ ಯಾರೂ ಮಾಡದೇ ಇರೋ ಅಂಥದ್ದನ್ನು, ಯಾರೂ ಆಗಲ್ಲ ಅಂತ ಅಂದ್ಕೊಂಡಿದ್ದಂಥದ್ದನ್ನು, ಅಥವಾ ಯಾರಾದರೂ ಅಂದರೆ ಎಲ್ಲರೂ ನನಗೆ ನಿನ್ನ ಕೈಲಿ ಇದಾಗಲ್ಲ ಅಂತ ಹೇಳಿದ್ದನ್ನು ನಾನು ಮಾಡಿ ತೋರಿಸ್ತೀನಿ ಅನ್ನೋವಂತಹ ಕೆಪಾಸಿಟಿನ ನೀವು ತೋರಿಸೋದಕ್ಕೆ ಬಂದಿದ್ದೀರಾ ಈ ಲೈಫ್ ಟೈಮಲ್ಲಿ. ಸೊ ಬೇಸಿಕ್ಲಿ ಯು ಆರ್ ಟು ಕ್ಲೇಮ್ ಯುವರ್ ಫ್ರೀಡಮ್, ಕ್ಲೇಮ್ ಯುವರ್ ಪವರ್ ಆ್ಯಂಡ್ ಬ್ರೇಕ್ ಪ್ಯಾಟರ್ನ್ಸ್ ಆ್ಯಂಡ್ ಹೀಲ್ ವೂಂಡ್ಸ್, ಗ್ರೂಪ್ ನಂಬರ್ 1. ಸೊ ಇದೆಲ್ಲನೂ ನಿಮ್ಮ ಮೇನ್ ಪರ್ಪಸ್ ಈ ಲೈಫ್ ಟೈಮಲ್ಲಿ. ಸೊ ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ಆ ಎನರ್ಜಿ ಬಂದು ಇಟ್ ಫೀಲ್ಸ್ ಲೈಕ್ ಯು ಆರ್ ಟೇಕಿಂಗ್ ಆಫ್. ಆ ಫ್ಲೈಟ್ ಬಂದು ಸ್ಲೋ ಆಗಿ ಇಟ್ ವಿಲ್ ಬಿ ಮೂವಿಂಗ್ ಸ್ಲೋಲಿ ಆ ಫ್ಲ್ಯಾಟ್ ರೋಡಲ್ಲಿ, ಬಟ್ ಸಡನ್ಲಿ ಇಟ್ ಟೇಕ್ಸ್ ಆಫ್ ಸ್ಲೋಲಿ. ಸೊ ಈ ಲೈಫ್ ಟೈಮ್ ಬಂದು ಆ ಫ್ಲ್ಯಾಟ್ ಸರ್ಫೇಸಲ್ಲಿ ರನ್ ಆಗ್ತಾ ಇದ್ದಿದ್ದಂಥ ಫ್ಲೈಟು ಇಟ್ ಇಸ್ ಟೇಕಿಂಗ್ ಫ್ಲೈಟ್. ಓಕೆ, ಆ ಮೂವ್ಮೆಂಟ್ ಬಂದು ದೆರ್ ಇಸ್ ಅಪ್ವರ್ಡ್ ಮೂವ್ಮೆಂಟ್ ನಿಮ್ಮ ಈ ಲೈಫ್ ಟೈಮಲ್ಲಿ. ದಿಸ್ ಇಸ್ ದ ಲೈಫ್ ಟೈಮ್ ದ್ಯಾಟ್ ಥಿಂಗ್ಸ್ ಆರ್ ಚೇಂಜಿಂಗ್ ಆ್ಯಂಡ್ ಶಿಫ್ಟಿಂಗ್ ಫಾರ್ ಯು, ಗ್ರೂಪ್ ನಂಬರ್ 1. ನೆಕ್ಸ್ಟ್ ಕಾರ್ಡ್ ಬಂದು 4 ಆಫ್ ಸ್ಪೈರಲ್ಸ್. ದಿಸ್ ಇಸ್ 4 ಆಫ್ ವಾಂಡ್ಸ್. Look at all the beautiful cards. Namely the Dreamer, Knight of Mirrors, Knight of Cups, and then the last card is the Artist. Yeah, ನಿಮ್ಮ ಕ್ರಿಯೇಟಿವ್ ಸೈಡ್ನ, ನಿಮ್ಮ ವೈಲ್ಡ್ ಸೈಡ್ನ, ನಿಮ್ಮ ಈ ಒರಿಜಿನಲ್ ಕ್ಯಾರೆಕ್ಟರ್ನ, ಅಂದರೆ ನೀವು ಯಾರು ಅಂತ ನೀವು ತಿಳ್ಕೊಂಡು ಅದನ್ನು ಪ್ರಪಂಚಕ್ಕೆ ಉಡುಗೊರೆಯಾಗಿ ಕೊಡೋದಕ್ಕೆ ಬಂದಿರೋದು ನೀವು ಈ ಲೈಫ್ ಟೈಮಲ್ಲಿ. ಐ ಡೋಂಟ್ ನೋ, ನಿಮ್ಮ ರೀಡಿಂಗ್ ಬಂದು ಲೈಫ್ ಪರ್ಪಸ್ ರೀಡಿಂಗಿಗೆ ಟರ್ನ್ ಆಗಿದೆ. ದೇ ಆರ್ ಓನ್ಲಿ ಟಾಕಿಂಗ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ನಿಮ್ಮ ಪರ್ಪಸ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನೀವು ಯಾತಕ್ಕೆ ಬಂದಿದ್ದೀರಾ ಈ ಲೈಫ್ ಟೈಮಲ್ಲಿ ಅಂತ ಹೇಳಿ. ಮೇ ಬಿ ನೀವು ಸ್ವಲ್ಪ ಡೌಟ್ ಪಡ್ತಿರ್ಬೋದು ನಿಮ್ಮನ್ನು ನೀವು, ಅಥವಾ ನನ್ನ ಕೈಲಿ ಆಗತ್ತಾ ಅಂತ ಹೇಳಿ. ಸೊ ನಿಮ್ಮ ಡೌಟನ್ನು ಕ್ಲಾರಿಫೈ ಮಾಡೋದಕ್ಕೆ ಬಂದಿರ್ಬೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಮೆಸೇಜಸ್ ಮುಖಾಂತರ. ಯಾಕೆಂದರೆ ಯು ಆರ್ ವೆರಿ ಕ್ರಿಯೇಟಿವ್ ನಿಮ್ಮ ಸೋಲ್ ಲೆವೆಲಲ್ಲಿ. ಯು ಆರ್ ವೆರಿ ಫನ್ ಲವಿಂಗ್, ವೆರಿ a childlike energy ನಿಮ್ಮದು, ಗ್ರೂಪ್ ನಂಬರ್ 1. ಯು ಆರ್ ಹಿಯರ್ ಟು ಡ್ರೀಮ್, ಯು ಆರ್ ಹಿಯರ್ ಟು ಕ್ರಿಯೇಟ್. ಈ ಫೌಂಡೇಶನನ್ನು ಸೆಟ್ ಮಾಡೋದಕ್ಕೆ, ಈ ಹೊಸ ಪ್ಯಾಟರ್ನ್ಸನ್ನು ನೀವು ಕ್ರಿಯೇಟ್ ಮಾಡೋದಕ್ಕೆ, ನಿಮ್ಮ ಲೀನೇಜಲ್ಲಿ ಹೊಸತನನ ತರೋದಕ್ಕೆ, ಆ ಹಳೆ ನೀರು ನಿಂತ ನೀರು ಆಗಿದ್ದಂಥ ಎನರ್ಜಿನ ನಿಮ್ಮ ಫ್ಯಾಮಿಲಿ ಲೈನಲ್ಲಿ, ನಿಮ್ಮ ಲೀನೇಜಲ್ಲಿ ಅದನ್ನೆಲ್ಲ ತಳ್ಳಿ ಹೊಸ ನೀರನ್ನು, ಹೊಸ ಎನರ್ಜಿನ, ಹೊಸ ಸ್ಟ್ರೀಮ್ನ, ಹೊಸ ಫ್ಲೋನ ತರೋದಕ್ಕೆ ನೀವು ಈ ಲೈಫ್ ಟೈಮಲ್ಲಿ ಬಂದಿರೋದು. ಮತ್ತು ನಿಮಗೆ ಖುಷಿ ಕೊಡುವಂಥದ್ದನ್ನು ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋದು, ಡ್ರೀಮ್ ಮಾಡೋದಕ್ಕೆ ಬಂದಿರೋದು, ಟು ಡ್ರೀಮ್ ಬಿಗ್. ಸೊ ನಾಟ್ ಟು ಸೆಟಲ್ ಆಗೋದಕ್ಕೆ ಬಂದಿಲ್ಲ. ಎಲ್ಲರೂ ಏನು ಹೇಳ್ತಾರೆ ಅದನ್ನು ಅಷ್ಟು A to B ಫಾಲೋ ಮಾಡಿ, ಲೈಕ್ ಹಾಂ ಹಿಂಗೆ ಎಲ್ಲರೂ ಹಿಂಗೆ ಇದ್ದರು ನಾನು ಹಿಂಗೆ ಇರ್ತೀನಿ ಅಂತ ನೀವು ಲೈಕ್ ಬೇರೆಯವ್ರನ್ನ ಫಾಲೋ ಮಾಡೋಕ್ಕೆ ಬಂದಿಲ್ಲ. ಯು ಆರ್ ಹಿಯರ್ ಟು ಲೀಡ್. ಓಕೆ, ಸೊ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ನ, ನಿಮ್ಮ ಲೀಡರ್ಶಿಪ್ ಎಬಿಲಿಟೀಸ್ನ, ಲೀಡರ್ ಅಂದರೆ ಬೇರೆಯವ್ರಿಗೆ ಡಾಮಿನೇಟ್ ಮಾಡೋದು, ಬೆರಳು ತೋರಿಸೋದು, ನನ್ನ ಕೈಲಿ ಸಾಧ್ಯ ನಿಮ್ಮ ಕೈಲಿ ಆಗಲ್ಲ ಅನ್ನೋದು, ದಟ್ ಈಸ್ ನಾಟ್ ಲೀಡರ್ಶಿಪ್. ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ಬಂದು ಟು ಲೀಡ್ ಬೈ ಎಕ್ಸಾಂಪಲ್. ನೀವು ಬೇರೆಯವ್ರಿಗೆ ಮಾದರಿಯಾಗಿ ಹೇಗೆ ಜೀವನ ಮಾಡೋದು. ಬೇರೆಯವರು ನಿಮ್ಮನ್ನ ನೋಡಿದಾಗ ಎಷ್ಟು ಜನ ನಿಮಗೆ ಹೇಳ್ತಿದ್ರು ನಿನ್ನ ಕೈಲಿ ಇದಾಗಲ್ಲ, ಅದಾಗಲ್ಲ, ಇದು ಹಿಂಗೆ ಇರಬೇಕು, ನಮ್ಮ ಇಡೀ ಫ್ಯಾಮಿಲಿನಲ್ಲಿ ಎಲ್ಲರೂ ಹೀಗೆ ಇರೋದು, ನೀನೇನು ಹೊಸದಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ, ಅಥವಾ ಈ ಬಿಸ್ನೆಸ್ ಮಾಡಿದರೆ ದುಡ್ಡೆಲ್ಲಿ ಬರುತ್ತೆ, ಅಥವಾ ಯಾರು ಇದನ್ನು ಮಾಡಿಲ್ಲ ನೀನು ಯಾಕೆ ಮಾಡಬೇಕು. ಸೊ ಈ ಥರ ಕ್ವೆಶನ್ಗಳಿಗೆಲ್ಲ ಮಾತಲ್ಲಿ ಉತ್ತರ ಕೊಡ್ದಿರಾ, ವರ್ಡ್ಸ್ನ ಯೂಸ್ ಮಾಡಿ ಉತ್ತರ ಕೊಡ್ದಿರಾ, ಎಕ್ಸಾಂಪಲ್ ಆಗಿ ನೀವು ಧೈರ್ಯವಾಗಿ ಫಾಲೋ ಮಾಡಿ, ಅದನ್ನು ಎಕ್ಸಾಂಪಲ್ ಆಗಿ ತೋರಿಸಿ ಜನರಿಗೆ ಲೈಕ್ ಅಂದರೆ ನೀವು ಬೇರೆಯವ್ರಿಗೆ ತೋರಿಸ್ಬೇಕಂತ ಮಾಡ್ತಾ ಇರೋದಲ್ಲ, ಬಟ್ ನೀವು ಮಾಡ್ತಾ ಇರೋದನ್ನ ಜನರು ನೋಡ್ತಾ
ಓಕೆ, ಸೊ ಇದಾಗಲ್ಲ ಅಂದ್ಕೊಂಡಿದ್ವಿ, ಇದಾಯಿತು ಅಂಥೇಳಿ ಬೈ ಯೋರ್ ಎಕ್ಸಾಂಪಲ್, ನೀವು ಮಾಡೋ ಕೆಲಸದಿಂದ ಅದು ಎಕ್ಸಾಂಪಲ್ ಆಗಿ ಬೇರೆಯವ್ರಿಗೆ ಲೈಕ್ ಅವ್ರಿಗೂ ಪರ್ಮಿಷನ್ ಕೊಡ್ತಾ ಇರೋದು ನೀವು. ನನ್ನ ಕೈಲಾಗತ್ತೆ ಅಂದರೆ ನಿಮ್ಮ ಕೈಲೂ ಇದು ಸಾಧ್ಯ ಅಂತ ಹೇಳಿ. ಸೊ ನಾನೇ ಈ ಪ್ಯಾಟರ್ನಿಂದ ಆಚೆ ಬಂದೆ ಅಂದರೆ ನಿಮ್ಮ ಕೈಲೂ ಇದು ಸಾಧ್ಯ ಅಂತ ಹೇಳಿ. ಎಸ್ಪೆಷಲಿ ಯಂಗರ್ ಜನ್ರೇಷನ್ಗೆ ಯು ಆರ್ ಕ್ರಿಯೇಟಿಂಗ್ ಆ್ಯನ್ ಎಕ್ಸಾಂಪಲ್, ಯು ಆರ್ ಲೀಡಿಂಗ್ ಬೈ ಎಕ್ಸಾಂಪಲ್. ಸೊ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ಬಂದು ನಿಮ್ಮ ಎಕ್ಸಾಂಪಲ್ನ ನೋಡಿ ನಿಮ್ಮ ಮಕ್ಕಳು ಅಪ್ಪನ ಕೈಲಿ ಅಥವಾ ಅಮ್ಮನ ಕೈಲಿ ಇದು ಸಾಧ್ಯ ಆಯಿತು ಅಂದರೆ ನಾನು ಡ್ರೀಮ್ ಮಾಡ್ಬೋದು, ನಾನು ದೊಡ್ಡದಾಗಿ ಆಲೋಚನೆ ಮಾಡ್ಬೋದು. ಐ ಕ್ಯಾನ್ ಡ್ರೀಮ್ ಬಿಗ್. ಸೊ ದಿಸ್ ಈಸ್ ವಂಡರ್ಫುಲ್ ಗ್ರೂಪ್ ನಂಬರ್ 1. ಸೊ ಇಷ್ಟೊಂದು ಪ್ಯಾಟರ್ನ್ಗಳನ್ನ ಬ್ರೇಕ್ ಮಾಡಿ ಯು ಆರ್ ಹಿಯರ್ ಟು ಫ್ಲೈ, ಯು ಆರ್ ಹಿಯರ್ ಟು ಕ್ರಿಯೇಟ್, ಯು ಆರ್ ಹಿಯರ್ ಟು ಹೀಲ್, ಯು ಆರ್ ಹಿಯರ್ ಟು ಎಂಜಾಯ್ ಲೈಫ್. ನಿಮಗೆ ಖುಷಿ ಕೊಡುವಂಥದ್ದನ್ನು ಮಾಡೋದನ್ನು, ಸೊಸೈಟಿ ಏನು ಹೇಳುತ್ತೆ ಅದನ್ನು ಮಾಡೋದಷ್ಟೇ ಅಲ್ಲ, ನಿಮಗೆ ಏನು ಬೇಕೋ ಅದನ್ನು ಮಾಡೋದನ್ನು, ಈ ನಾರ್ಮಲ್ ಅನ್ನೋವಂಥ ಒಂದು ದ ನಾರ್ಮಲ್ ಸೊಸೈಟಿ ಪ್ಯಾಟರ್ನ್ಸ್ನ ಬ್ರೇಕ್ ಮಾಡೋದನ್ನು, ಐ ಡೋಂಟ್ ನೋ ಏನು ಮಾಡ್ತಾ ಇದ್ದೀರಾ ಅಂತೇಳಿ, ಬಟ್ ಯು ಆರ್ ಡೆಫಿನೆಟ್ಲಿ ಕೈಂಡ್ ಆಫ್ ರೆಬಲ್, ಸ್ವಲ್ಪ ರೂಲ್ ಬ್ರೇಕರ್ಸು, ಮತ್ತು ಯು ವಾಂಟ್ ಟು ಡ್ರೀಮ್ ಬಿಗ್. ಸೊ ಈ ರೀಡಿಂಗ್ ಮುಖಾಂತರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಹ್ಯಾವ್ ಯುವರ್ ಪರ್ಮಿಷನ್. ನಿಮಗೆ ಆ ಡ್ರೀಮ್ ಬಿಗ್ ಮಾಡೋವಂಥ ಪರ್ಮಿಷನ್ನು ಖಂಡಿತ ನಿಮಗೆ ಇದೆ. ಯಾಕೆಂದರೆ ಈ ಲೈಫ್ ಟೈಮಲ್ಲಿ ನೀವು ಬಂದಿರೋದೇ ಎಷ್ಟೊಂದು ಪ್ಯಾಟರ್ನ್ಗಳನ್ನ ಬ್ರೇಕ್ ಮಾಡೋದಕ್ಕೆ, ಮತ್ತು ಟು ಫ್ಲೈ, ಟು ಕ್ರಿಯೇಟ್, ಟು ಎಂಜಾಯ್, ಟು ಎಕ್ಸ್ಪೀರಿಯನ್ಸ್ ಲೈಫ್, ಆ್ಯಂಡ್ ಯು ಆರ್ ಹಿಯರ್ ಟು ಡ್ರೀಮ್ ಬಿಗ್, ಗ್ರೂಪ್ ನಂಬರ್ 1. ಓಕೆ, ಸೊ ಮತ್ತು ಯು ಆರ್ ಹಿಯರ್ ಟು ಲೀಡ್ ಬೈ ಎಕ್ಸಾಂಪಲ್. ನಿಮ್ಮ ಜೀವನನೇ ಬಂದು ಎಕ್ಸಾಂಪಲ್ ಆಗುತ್ತೆ ಬೇರೆಯವರಿಗೆ, ಇಫ್ ಯು ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್ ಟು ಡ್ರೀಮ್ ಬಿಗ್. ಓಕೆ, ಸೊ ನಿಮಗೆ ನೀವು ಪರ್ಮಿಷನ್ ಕೊಟ್ಟರೆ, ಈ ವೈಲ್ಡ್ ಸೈಡನ್ನ ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರೆ, ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್. ನಿಮ್ಮ ವೈಲ್ಡ್ ಡ್ರೀಮ್ಸನ್ನು ನಿಮ್ಮ ಕೈಲಿ ಅಚೀವ್ ಮಾಡೋದಕ್ಕೆ ಖಂಡಿತ ಸಾಧ್ಯ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್ ಗ್ರೂಪ್ ನಂಬರ್ 1. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ, ಐ ಕ್ಲೇಮ್ ಮೈ ಫ್ರೀಡಮ್ ಅಂಥೇಳಿ, ಐ ಲವ್ ಮೈ ಫ್ರೀಡಮ್ ಅಂಥೇಳಿ, ಐ ಆಮ್ ಹಿಯರ್ ಫಾರ್ ಮೈ ಫ್ರೀಡಮ್ ಅಂಥೇಳಿ, ಆರ್ ವಾಟ್ ಎವರ್ ಅಫರ್ಮೇಷನ್ ನಿಮ್ಮ ಮನಸ್ಸಿಗೆ ಬರೋದನ್ನು ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಜಾಸ್ತಿ ಮಾಡಿ, ಖುಷಿಯಾಗಿರಿ. ಡೋಂಟ್ ಬಿ ಅಫ್ರೇಡ್ ಟು ಡ್ರೀಮ್ ಬಿಗ್. ಕಮೆಂಟ್ ಐ ಡ್ರೀಮ್ ಬಿಗ್ ಅಂತ ಹೇಳಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಫಸ್ಟ್ ವರ್ಡ್ ನನಗೆ ಕೇಳಿಸಿದ್ದು ಮಜಿಷಿಯನ್ ಅಂತ ಹೇಳಿ. ಮಜಿಷಿಯನ್ ಬಂದು ಟ್ಯಾರೋ ಕಾರ್ಡ್ ಮಜಿಷಿಯನು, ದ ರೆಗ್ಯುಲರ್ ಸ್ಟೇಜ್ ಮಜಿಷಿಯನ್ ಅಲ್ಲ. ಸೊ ಆ ಟ್ಯಾರೋ ಕಾರ್ಡ್ ಮಜಿಷಿಯನಲ್ಲಿ I don't know if I have the card. 1 second. ಓಕೆ, ಟ್ಯಾರೋ ಕಾರ್ಡ್ ಮಜಿಷಿಯನ್, ಟ್ಯಾರೋನಲ್ಲಿ ಮಜಿಷಿಯನ್ ಕಾರ್ಡ್ ಬಂದು ಇಟ್ ಲುಕ್ಸ್ ಲೈಕ್ ದಿಸ್. ಸೊ ಈ ಕಾರ್ಡ್ನ ನಿಮಗೆ ತೋರಿಸ್ತಾ ಇರೋದು, ಮತ್ತು ಈ ಆರ್ಕಿಟೈಪ್ಗೆ ಅಂದರೆ ಈ ಎನರ್ಜಿಗೆ ನಿಮ್ಮನ್ನು ಹೋಲಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯು ಆರ್ ದ ಮಜಿಷಿಯನ್ ಅಂತ ಹೇಳಿ, ಮತ್ತು ಯು ಆರ್ ಸೋ ಸ್ಟ್ರಾಂಗ್ಲಿ ಕನೆಕ್ಟೆಡ್ ನಿಮ್ಮ ಸ್ಪಿರಿಚುವಲ್ ರೆಲ್ಮ್ಗೆ, ಸ್ಪಿರಿಚುವಲ್ ವರ್ಲ್ಡ್ಗೆ. ಇಟ್ ಆಲ್ಮೋಸ್ಟ್ ಫೀಲ್ಸ್ ಲೈಕ್ ನೀವು ಇಡೀ ದಿನ ಫ್ಲಕ್ಚುಯೇಟ್ ಆಗ್ತಾ ಇರ್ತೀರ ಸ್ಪಿರಿಚುವಲ್ ವರ್ಲ್ಡ್ಗೂ ಇಲ್ಲಿಗೂ ಅಂಥೇಳಿ. ಮೇ ಬಿ ನೀವು ಮೆಡಿಟೇಷನ್ ಎಲ್ಲ ಮಾಡ್ಬೋದು, ನೀವು ಹೀಲಿಂಗು ಅಥವಾ ಈ ಥರ ಯಾವುದಾದ್ರೂ ಸ್ಪಿರಿಚುವಲ್ ಬಿಸ್ನೆಸ್ ಅಥವಾ ಸ್ಪಿರಿಚುವಾಲಿಟಿನಲ್ಲಿ ತುಂಬ ಇಂಟ್ರೆಸ್ಟ್ ಇರ್ಬೋದು ನಿಮಗೆ. ಇಫ್ ನಾಟ್ ಈವನ್ ಅದರ್ವೈಸ್ ನಿಮ್ಮ ಎನರ್ಜಿ ಬಂದು ಸ್ಪಿರಿಚುವಲ್ ವರ್ಲ್ಡ್ಗೆ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿದೆ. ಅಂದರೆ ನಿಮ್ಮ ಮೈಂಡು, ನಿಮ್ಮ ಆಲೋಚನೆ ಮಾಡ್ತಾ ಇರೋದು, ಎಷ್ಟೊಂದು ಆಲೋಚನೆಗಳೆಲ್ಲ ನಿಮಗೆ ಸ್ಪಿರಿಟ್ ವರ್ಲ್ಡಿಂದ ಅಥವಾ ಕಲೆಕ್ಟಿವ್ ಎನರ್ಜಿಯಿಂದ ಡೌನ್ಲೋಡ್ ಮಾಡಿ ನಿಮ್ಮ ಬಾಯಿಂದ ಬರುವಂಥ ವರ್ಡ್ಸು ಎಷ್ಟೊಂದು ಸಲ ನಿಮಗೆ ಗೊತ್ತಿಲ್ದಿರ ಹೀಲಿಂಗ್ ವರ್ಡ್ಸ್ನ ಯೂಸ್ ಮಾಡಿರ್ತೀರ, ಅಥವಾ ಯಾರಾದರೂ ಕಷ್ಟದಲ್ಲಿರೋರು ಬಂದು ನಿಮ್ಮ ಹತ್ರ ಮಾತಾಡಿದಾಗ ನಿಮಗೆ ಗೊತ್ತಿಲ್ದಿರ ಏನೋ ಒಂಥರ ಅಡ್ವೈಸ್ ಕೊಟ್ಟಿರ್ತೀರ. ನಿಮಗೆ ಎಲ್ಲಿಂದ ಬಂತು ಇಷ್ಟು ಡೀಪ್ ನಾಲೆಜ್ ಅಥವಾ ವಿಸ್ಡಮ್ ಅಂತ ನಿಮಗೆ ಗೊತ್ತಿರಲ್ಲ. ಆ ಸಮಯಕ್ಕೆ ಏನು ಹೇಳಬೇಕು ಅದನ್ನು ಕರೆಕ್ಟಾಗಿ ಹೇಳಿರ್ತೀರ. ಯಾವ ಜನರಿಗೆ ಏನನ್ನು ಸೆಂಡ್ ಮಾಡಬೇಕು, ಎನರ್ಜಿನ, ಹೀಲಿಂಗ್ ಎನರ್ಜಿನ ಕರೆಕ್ಟಾಗಿ ಕಳಿಸಿರ್ತೀರ. ಸೊ ಯು ಆರ್ ಆಲ್ವೇಸ್ ಡಿವೈನ್ಲಿ ಗೈಡೆಡ್, ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ನಿಮ್ಮ ಆರ್ಕಿಟೈಪ್ ಬಂದು ಈ ಎನರ್ಜಿ ಮಜಿಷಿಯನ್ ಎನರ್ಜಿಗೆ ಕಂಪೇರ್ ಮಾಡ್ತಾ ಇರೋದು, ವಿಚ್ ಈಸ್ ಸೋ ವಂಡರ್ಫುಲ್. ನೀವು ಎಷ್ಟೊಂದು ಲೈಫ್ ಟೈಮ್ಗಳಲ್ಲಿ ನೀವು ಮೇ ಬಿ ಯು ವರ್ ಅ ಪ್ರೀಸ್ಟ್ ಆರ್ ಪ್ರೀಸ್ಟೆಸಸ್, ದೇವ್ರನ್ನ ತುಂಬ ಕ್ಲೋಸ್ ಆಗಿ ಆರಾಧನೆ ಮಾಡ್ತಾ ಇರ್ಬೋದು ನೀವು. ಮತ್ತು ಎಷ್ಟೊಂದು ಜನಕ್ಕೆ ನೀವು
ಪ್ರೀಸ್ಟ್ ಎನರ್ಜಿ ಅಂದರೆ ದೇವ್ರಿಗೂ ಜನರಿಗೂ ಮಧ್ಯ ಆ ಬ್ರಿಡ್ಜ್ ಆಗಿ ನಿಂತಿರ್ಬೋದು ನೀವು. ಎಷ್ಟೊಂದು ಲೈಫ್ ಟೈಮಲ್ಲಿ ಅವರಿಂದ ನಿಮ್ಮ ಥ್ರೂ ಮೆಸೇಜ್ ಬರ್ಬೋದು, ಅದನ್ನು ನೀವು ಜನರಿಗೆ ಡೆಲಿವರ್ ಮಾಡ್ತಿರ್ಬೋದು, ಅಥವಾ ಜನರು ನಿಮ್ಮ ಹತ್ರ ಬಂದು ಈ ಲೈಫ್ ಟೈಮಲ್ಲ, ನಿಮ್ಮ ಎಷ್ಟೊಂದು ಹಳೆ ಲೈಫ್ ಟೈಮಲ್ಲಿ ತುಂಬ 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 ಹಳೆ ಲೈಫ್ ಟೈಮ್ಸ್ಗಳಲ್ಲಿ ಮೇ ಬಿ ಯು ಆರ್ ವೆರಿ ಕ್ಲೋಸ್ಲಿ ಕನೆಕ್ಟೆಡ್ ಟು ಗಾಡ್. ಯಾವ ದೇವ್ರಂತ ಗೊತ್ತಿಲ್ಲ, ಬಟ್ ಯು ಮೇ ಬಿ ವೆರಿ ಕ್ಲೋಸ್ಲಿ ಕನೆಕ್ಟೆಡ್ ಟು ಆ ಪರ್ಟಿಕ್ಯುಲರ್ ಟೆಂಪಲಲ್ಲಿ ಆ ಪ್ರೀಸ್ಟೆಸ್ ಆಗಿ ಯು ಆರ್ ವೆರಿ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಆ ಪರ್ಟಿಕ್ಯುಲರ್ ಗಾಡ್ ಅಥವಾ ಗಾಡೆಸ್ ಜೊತೆ. ಮತ್ತು ಅವ್ರ ಮುಖಾಂತರ ಮೆಸೇಜ್ ತರೋದು, ಆ ಮೆಸೇಜ್ನ ಬೇರೆಯವ್ರಿಗೆ ಡೆಲಿವರ್ ಮಾಡೋದು, ನಿಮ್ಮ ಹತ್ರ ಒಂದು ಅಡ್ವೈಸ್ ಕೇಳೋದು. ಆ ರಾಜರ ಕಾಲದಲ್ಲೆಲ್ಲ ಆ ಪ್ರೀಸ್ಟ್ ಹತ್ರ ಹೋಗಿ ಅಡ್ವೈಸ್ ಕೇಳ್ತಾ ಇದ್ರಲ್ಲ, ಈ ಸಮಯದಲ್ಲಿ ಇದು ಮಾಡ್ಬೋದಾ ಆ ಥರ ಎಲ್ಲ. ಸೊ ಯು ಆರ್ ದ್ಯಾಟ್ ಕೌನ್ಸಿಲರ್, ಅಡ್ವೈಸರ್, ಪ್ರೀಸ್ಟಸ್ ಎನರ್ಜಿ. ಎಷ್ಟೊಂದು ಲೈಫ್ ಟೈಮ್ಗಳಲ್ಲಿ ನೀವು ಹಳೆ ಲೈಫ್ ಟೈಮ್ಗಳಲ್ಲಿ ಯು ಆರ್ ವೆರಿ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಟು ದ ಸ್ಪಿರಿಚುವಲ್ ವರ್ಲ್ಡ್ ಸಮ್ ವೇಸ್ ಆರ್ ಸಮ್ ಫಾರ್ಮ್. ಗ್ರೂಪ್ ನಂಬರ್ 2. ಸೊ ಯಾಕೆ ಈ ಮೆಸೇಜ್ನ ನಿಮಗೆ ಇವತ್ತಿನ ರೀಡಿಂಗಲ್ಲಿ ತರ್ತಾ ಇದ್ದಾರೆ? ಮೇ ಬಿ ಯು ಆರ್ ಸ್ಕೇರ್ಡ್ ನಿಮ್ಮ ಮುಂದಿನ ಜೀವನದ ಬಗ್ಗೆ, ಅಥವಾ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರ್ಬೋದು ನಿಮ್ಮ ನೆಕ್ಸ್ಟ್ ಪಾರ್ಟ್ ಆಫ್ ದ ಲೈಫ್. ಬಟ್ ಈ ಕಾರ್ಡಲ್ಲಿ ತೋರಿಸ್ತಾ ಇರೋದು ದ ಅನ್ನೋನ್. ನೀವು ಯಾವತ್ತೂ ಹೆದರ್ಕೊಳ್ಳೋದಿಲ್ಲ. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ನಿಮಗೆ ಆಲ್ವೇಸ್ ಯು ನೋ ನಿಮ್ಮನ್ನ ಲೀಡ್ ಮಾಡ್ತಾ ಇರೋದು ಆ ದೇವರು, ದ ಗಾಡೆಸ್ ಇಸ್ ಲೀಡಿಂಗ್ ಯು ಅಂತ ಹೇಳಿ. ಸೊ ಯು ಆಲ್ವೇಸ್ ಟ್ರಸ್ಟೆಡ್ ಗಾಡ್, ಯು ಆಲ್ವೇಸ್ ಟ್ರಸ್ಟೆಡ್ ದ ಹೈಯರ್ ಪವರ್ಸ್, ಯು ಆಲ್ವೇಸ್ ಟ್ರಸ್ಟೆಡ್ ದ ಯೂನಿವರ್ಸ್. ಸೊ ನಿಮ್ಮ ಕನೆಕ್ಷನ್ನು ಯೂನಿವರ್ಸ್ ಜೊತೆ, ಹೈಯರ್ ಪವರ್ಸ್ ಜೊತೆ ಇಟ್ ಹ್ಯಾಸ್ ಆಲ್ವೇಸ್ ಬಿನ್ ಸ್ಟ್ರಾಂಗ್. ನಿಮ್ಮ ಯಾವ ಪರಿಸ್ಥಿತಿನಲ್ಲೂ, ಎಂಥ ಸಿಚುವೇಶನಲ್ಲೂ ನೀವು ಯಾವತ್ತೂ ಆ ನಂಬಿಕೆನ ಕಳ್ಕೊಳ್ತಾ ಇರಲಿಲ್ಲ. ಯು ಆಲ್ವೇಸ್ ನ್ಯೂ ಏನೋ ಒಂದು ಆಗತ್ತೆ ಅನ್ನೋಂತಹ ದೃಢ ನಂಬಿಕೆ ನಿಮಗೆ ಯಾವಾಗ್ಲೂ ನಿಮ್ಮಲ್ಲಿ ಸ್ಟ್ರಾಂಗ್ ಆಗಿರ್ತಿತ್ತು ನಿಮ್ಮ ಎಷ್ಟೊಂದು ಲೈಫ್ ಟೈಮ್ಸ್ಗಳಲ್ಲಿ. ಸೊ ಅದನ್ನು ನಿಮಗೆ ಇವತ್ತು ನೆನಪಿಸ್ತಾ ಇರೋದು ಮೇ ಬಿ ಟು ರಿಮೈಂಡ್ ಯು ಇವತ್ತಿನ ಪರಿಸ್ಥಿತಿಗೆ, ಇವತ್ತಿನ ಲೈಫ್ ಟೈಮಿಗಲ್ಲಿ, ಈ 2024 ಮಾಡರ್ನ್ ಲೈಫಲ್ಲಿ ಆ ದೇವರಿಂದ ಅಥವಾ ನೇಚರಿಂದ ದೂರ ಆಗಿರೋಂಥ ಈ ಸಿಚುವೇಶನಲ್ಲಿ ಯುವರ್ ಸೋಲ್ ಈಸ್ ಸ್ಟಿಲ್ ಓಲ್ಡ್ ಸ್ಕೂಲ್. ನಿಮ್ಮ ಸೋಲ್ ಬಂದು ಇಟ್ ಆಲ್ವೇಸ್ ವಾಂಟ್ಸ್ ಟು ಲೀನ್ ಯೂನಿವರ್ಸ್ ಮೇಲೆ, ಹೈಯರ್ ಪವರ್ಸ್ ಮೇಲೆ ನಂಬೋದನ್ನು ಯಾವತ್ತೂ ಮರ್ತಿಲ್ಲ. ಅದನ್ನು ನೀವು ಈ ಒಂದು ಸಂದರ್ಭದಲ್ಲಿ ಮರ್ತು ಹೋಗಿದರೆ ನೀವು ಯಾವಾಗ್ಲೂ ಯು ಆರ್ ಸೋ ಕನೆಕ್ಟೆಡ್ ಟು ಸ್ಪಿರಿಚುವಲ್ ರೆಲ್ಮ್ ಅಂತ ಹೇಳಿ ಅದನ್ನು ನೆನಪಿಸ್ತಾ ಇರೋದು. ಡೋಂಟ್ ಬಿ ಸ್ಕೇರ್ಡ್. ನೆಕ್ಸ್ಟ್ ಚಾಪ್ಟರ್ ಅಥವಾ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು, ಮುಂದೆ ಜೀವನ ಏನು, ಇದೆಲ್ಲ ನೀವು ಯಾವತ್ತೂ ಹೆದರ್ಕೊಳ್ತಾ ಇರಲಿಲ್ಲ ಹಳೆ ಪಾಸ್ಟ್ ಲೈಫ್ಸಲ್ಲೆಲ್ಲ. ಬಿಕಾಸ್ ಯು ನ್ಯೂ, ನೀವು ನಂಬಿರೋಂಥ ಗಾಡೆಸ್ ಹೈಯರ್ ಪವರ್ ಬಂದು ನಿಮಗೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾರೆ, ಅಥವಾ ಯು ಆರ್ ಆಲ್ವೇಸ್ ಟೇಕನ್ ಕೇರ್ ಅನ್ನೋಂಥ ನಂಬಿಕೆ ನಿಮ್ಮಲ್ಲಿ ಯಾವಾಗಲೂ ಸ್ಟ್ರಾಂಗ್ ಆಗಿತ್ತು. ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲಿ ನೀವು ಕಣ್ಣು ಮುಚ್ಕೊಂಡು ಮುಂದೆ ಹೋಗ್ತಾ ಇರೋದು. ಈ ಕಾರ್ಡಲ್ಲಿ ಲೆಟ್ ಮಿ ಝೂಮ್ ಇನ್. ಸೊ ಈ ಕಾರ್ಡಲ್ಲಿ ಬಂದು ಕಣ್ಣು ಮುಚ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಬಟ್ ನಿಮ್ಮ ಪಕ್ಕ ಬಂದು ಈ ಬರ್ಡ್, ಈ ಪಕ್ಷಿ ಬಂದು ದಿಸ್ ಈಸ್ ಯುವರ್ ಸ್ಪಿರಿಚುವಲ್ ಗೈಡ್ ಅಥವಾ ಸ್ಪಿರಿಟ್ ಗೈಡ್. ಆ ಗೈಡ್ ನಿಮಗೆ ಏನು ಹೇಳ್ತಾ ಇದ್ದಾರೆ, ನೀವು ಕಣ್ಣು ಮುಚ್ಕೊಂಡು ನೀವು ಫಾಲೋ ಮಾಡ್ತಾ ಇರೋದು. ಬಿಕಾಸ್ ಯು ನೋ ಯು ಆರ್ ಗೈಡೆಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ಈ ನಿಮ್ಮ ಹೈಯರ್ ಪವರ್ಸಿಂದ ಅಂಥೇಳಿ. ಸೊ ಆ ನಂಬಿಕೆ ನಿಮಗೆ ಕಡಿಮೆ ಆಗಿರ್ಬೋದು, ಅಥವಾ ಆ ನಂಬಿಕೆನ ನೀವು ಮತ್ತೆ ರೀಬಿಲ್ಡ್ ಮಾಡೋದು ತುಂಬ ಕಷ್ಟ ಇರ್ಬೋದು ನಿಮಗೆ ಈ ಲೈಫ್ ಟೈಮಲ್ಲಿ. ತುಂಬ ಡೌಟ್ಸ್ ಪಡ್ಬೋದು, ಅಥವಾ ನಿಮ್ಮ ದಾರಿನ ಅಥವಾ ನಿಮ್ಮನ್ನು ನೀವು ತುಂಬ ಡೌಟ್ ಪಟ್ಕೋಬೋದು, ಅಥವಾ ನಿಮ್ಮ ಇಂಟ್ಯೂಷನನ್ನು ನಂಬೋದು ನಿಮಗೆ ತುಂಬ ಕಷ್ಟ ಇರ್ಬೋದು ಈ ಲೈಫ್ ಟೈಮಲ್ಲಿ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತು ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್, ನಿಮ್ಮ ಪಾಸ್ಟ್ ಲೈಫ್ಸ್ನೆಲ್ಲ ನೋಡಿ ನಿಮಗೆ ನೆನಪಿಸ್ತಾ ಇರೋದು. ಯು ಆಲ್ವೇಸ್ ಬಿಲೀವ್ಡ್. ಯಾರು ನಂಬಲಿಲ್ಲ ಅಂದರೂ ನಿಮಗೆ ಆ ನಂಬಿಕೆ ಯಾವತ್ತೂ ಕಡಿಮೆ ಆಗಿರಲಿಲ್ಲ. ಬಿಕಾಸ್ ಯು ಆರ್ ದ ಮಜಿಷಿಯನ್ ಕ್ರಿಯೇಟ್ಸ್. ಆ ಮೇಲ್ಗಡೆ ಒಂದು ಕೈ ಮೇಲೆ ಒಂದು ಕೈ ಕೆಳಗೆ ಇರೋದು ಇಟ್ ಈಸ್ ಸಿಂಬಾಲಿಕ್. ನೀವು ಒಂದು ನಿಮ್ಮ ಕನೆಕ್ಷನ್ ಬಂದು ಸ್ಪಿರಿಚುವಲ್ ರೆಲ್ಮಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿದೆ. ಅಟ್ ದ ಸೇಮ್ ಟೈಮ್ ನಿಮ್ಮ ನಂಬಿಕೆನ ಅಥವಾ ನಿಮ್ಮ ಡ್ರೀಮ್ಸನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ನಿಮಗೆ ಯಾವಾಗಲೂ ಇತ್ತು. ನಿಮ್ಮ ಮೈಂಡ್ ಬಂದು ಇಟ್ ಈಸ್ ಸೋ ಪವರ್ಫುಲ್. ಎಲ್ಲ ಲೈಫ್ ಟೈಮಲ್ಲೂ ನಿಮಗೆ ಬೇಕಾಗಿರುವಂಥದ್ದನ್ನ ನೀವು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ನಿಮಗಿತ್ತು. ಯಾಕೆಂದರೆ ನಿಮ್ಮ ನಂಬಿಕೆ ಅಷ್ಟು ಸ್ಟ್ರಾಂಗ್ ಆಗಿತ್ತು ಈ ಅನ್ನೋನ್ ಬಗ್ಗೆ. ಯಾಕೆಂದರೆ ನಾವೇನಾದರೂ ಕ್ರಿಯೇಟ್ ಮಾಡಬೇಕಾದ್ರೆ ಇಟ್ ಈಸ್ ಅನ್ನೋನ್. ಹೆಂಗೆ ಬರುತ್ತೆ, ಯಾವಾಗ ಬರುತ್ತೆ, ಯಾವ ಒಂದು ಮೋಡಲ್ಲಿ ಬರುತ್ತೆ. ಸೊ ಎಷ್ಟೊಂದು ಕ್ವೆಶ್ಚನ್ ಇರುತ್ತೆ. ಇಟ್ ಈಸ್ ಆಲ್ ಅನ್ನೋನ್, ಇಟ್ ಈಸ್ ಆಲ್ ಅನ್ಕ್ಲಿಯರ್.
ಬಟ್ ಆ ಅನ್ನೋನನ್ನು ನಂಬಕ್ಕೆ ನಿಮ್ಮ ಕೈಲಿ ಆಗ್ತಾ ಇದ್ದಿದ್ದು ಬಿಕಾಸ್ ನಿಮ್ಮ ಸ್ಪಿರಿಟ್ರಲ್ ಮತ್ತು ನಿಮ್ಮ ಹೈಯರ್ ಪವರ್ಸ್ ಮೇಲೆ ಗಾಡೆಸಸ್ ಮೇಲೆಲ್ಲ ನಿಮ್ಗೆ ಅಷ್ಟು ನಂಬಿಕೆ ಇತ್ತು. ಸೊ ಇವಾಗ ಈ ಸಮಯದಲ್ಲಿ ನಿಮಗೆ ಆ ನಂಬೋದನ್ನು ರಿಮೈಂಡ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಮೈಂಡ್ ಬಂದು ಇಟ್ ಈಸ್ ಟೂ ಪವರ್ಫುಲ್, ನಿಮ್ಮ ಇಂಟ್ಯೂಷನ್ ಬಂದು ಇಟ್ ಈಸ್ ಟೂ ಪವರ್ಫುಲ್. ಐ ಆಮ್ ಗೋನ್ ಟು ಕೀಪ್ ದಿಸ್ ಕಾರ್ಡ್ ಯಾಕೆಂದರೆ ದಿಸ್ ವಾಸ್ ಯೋರ್ ಎನರ್ಜಿ, ಮಜಿಷಿಯನ್ ಕಾರ್ಡ್ ಎನರ್ಜಿ ನಿಮ್ಮದು. ಸೊ ಯು ಆರ್ ಆಲ್ವೇಸ್ ಪವರ್ಫುಲ್ ಮ್ಯಾನಿಫೆಸ್ಟರ್ಸ್, ಕ್ರಿಯೇಟರ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿನಲ್ಲಿ ಯು ಆರ್ ಆಲ್ವೇಸ್ ಸ್ಟ್ರಾಂಗ್. ಸೊ ಅದನ್ನೆಲ್ಲ ನಿಮಗೆ ನೆನಪಿಸೋಕೆ ಬರ್ತಾ ಇರೋದು ನಿಮ್ಮ ಸೋಲ್ ಎನರ್ಜಿ, ನಿಮ್ಮ ಸೋಲ್ ಪವರ್, ನಿಮ್ಮ ಸೋಲ್ ರಿಮೆಂಬರೆನ್ಸ್ನ ನಿಮಗೆ ತಿಳ್ಸಕ್ಕೆ ಬರ್ತಾ ಇರೋದು ಇವತ್ತು. ಲುಕ್ ಎಟ್ ದಟ್, ಐ ಆಮ್ ನಾಟ್ ಜೋಕಿಂಗ್ ಎಟ್ ಆಲ್. ಗ್ರೂಪ್ ನಂಬರ್ 2 ಐ ಆಮ್ ಸೂಪರ್ ಡೂಪರ್ ಎಕ್ಸೈಟೆಡ್. ಎಸ್ಪೆಷಲಿ ಈ ಥರ ಕನ್ಫರ್ಮ್ ಮಾಡೋದಕ್ಕೆ ಲಿಟ್ರಲಿ ನಾವೇನು ಹೇಳಿದ್ವಿ ಅದೇ ಕಾರ್ಡ್ ನಮಗೆ ಬಂದಾಗ ರೀಡಿಂಗಲ್ಲಿ, ಹೈ ಪ್ರೀಸ್ಟೆಸ್, ನೋ ಡೌಟ್, ಆಬ್ಸಲ್ಯೂಟ್ಲಿ ನೋ ಡೌಟ್. ಇದನ್ನೇ ನಾವು ಮಾತಾಡ್ತಾ ಇದ್ದಿದ್ದು ಸ್ಟಾರ್ಟಿಂಗಿಂದನೂ. ಲೈಕ್ ಇದು ಬಂದು ಎಜಿಪ್ಷಿಯನ್ ಈಜಿಪ್ಟ್ಗಿಂತನೂ ಹಳೇದು. ಲೈಕ್ ಲೆಮೂರಿಯಾ ಟೈಮಲ್ಲಿರ್ಬೋದು, ಅಟ್ಲಾಂಟಿಸ್ ಟೈಮಲ್ಲಿರ್ಬೋದು, ಅದೆಲ್ಲ ಹಳೆ ಸಿವಿಲೈಸೇಷನ್ಗಳು, ನೀರಲ್ಲಿ ಮುಳುಗೋದಂಥ ಸಿವಿಲೈಸೇಷನ್ಗಳು. ಯು ಆರ್ ಓಲ್ಡ್ ಸೋಲ್. ಎಷ್ಟೊಂದು ಆ ಲೆಮೂರಿಯನ್ ಟೈಮ್, ಅಟ್ಲಾಂಟಿಸ್ ಟೈಮ್, ಎಜಿಪ್ಷಿಯನ್ ಟೈಮಲ್ಲೆಲ್ಲ ಯು ಹ್ಯಾವ್ ಬೀನ್ ಅ priest. We have black cat here. You are highly intuitive and feminine, especially maybe goddess energy ge you are very strongly connected. This is magician energy, high priestess. Oh my god, this is super exciting. ನಿಮ್ಮ ರೀಡಿಂಗು. ಸೊ ಈ ರೀಡಿಂಗಲ್ಲಿ ನಿಮಗೆ ನೆನಪಿಸೋಕೆ ಬರ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಹೈಯರ್ ಪವರು, ಮೇ ಬಿ ನಿಮ್ಮ ಸೋಲು, ನಿಮ್ಮ ಹೈಯರ್ ಸೆಲ್ಫ್ ನಿಮಗೆ ನೆನಪಿಸ್ತಾ ಇರೋದು. ವಿ ಆರ್ ನಾಟ್ ಆರ್ಡಿನರಿ, ವಿ ಆರ್ ಮ್ಯಾಜಿಕಲ್, ವಿ ಆರ್ ಮಜಿಷಿಯನ್ಸ್. ಓಕೆ, ಆ್ಯಂಡ್ ನಮ್ಮ ಕೈಲಿ ಏನನ್ನು ಬೇಕಾದ್ರೂ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಯಾಕೆಂದರೆ ನಮ್ಮ ಮೈಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಮತ್ತು ನಾವು ವರ್ಷಾನ್ಗಟ್ಲೆಯಿಂದ ನಾವು ಈ ಅರ್ತ್ ಮೇಲೆ ರೀಇನ್ಕಾರ್ನೇಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಫಸ್ಟ್ ಟೈಮ್ ಅಲ್ಲ. ವಿ ಆರ್ ನಾಟ್ ಯಂಗ್ ಸೋಲ್ ಅಲ್ಲ ನಾವು, ಏನೂ ಗೊತ್ತಿಲ್ಲ ಹೆಂಗಪ್ಪ ಜೀವನ ಮಾಡೋದು ಅಂಥೇಳಿ. ಯು ಗೈಸ್ ಆರ್ ಸ್ಟ್ರಾಂಗ್ ಓಲ್ಡ್ ಸೋಲ್ಸ್. ಅದೂ ಸುಮ್ಮನೆ ಯಾವುದೋ ಒಂಥರ ಅಲ್ಲ. ಯು ಆರ್ ಪ್ರೀಸ್ಟಸ್, ಕೌನ್ಸ್ಲರ್ಸ್, ಲೈಕ್ ಯು ಆರ್ ಇನ್ ಅ ರಿನೌಂಡ್ ಹೈ ಅಥಾರಿಟೇಟಿವ್ ಪೊಸಿಷನ್ ನಿಮ್ಮ ಈ ಹಳೆ ಲೈಫ್ ಟೈಮ್ಸಲ್ಲೆಲ್ಲ. ಸೊ ನೀವು ಅದನ್ನು ಸೋಲ್ ಲೆವೆಲಲ್ಲಿ ಅಥವಾ ಇವಾಗ ಈ ಮಾಡರ್ನ್ ಲೈಫಲ್ಲಿ ಇದನ್ನೆಲ್ಲ ಮರ್ತು ಹೋಗ್ಬಿಟ್ಟಿದ್ದೀರಾ. ಬಟ್ ನಿಮಗೆ ನೆನಪಿಸೋಕೆ ಬರ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. You are this fantastic powerful soul. We have crow here. Release the old and rest. Especially crow energy ಬಂದು ancestral energy. So I am getting this energy. ನೀವೇ ನಿಮ್ಮ ancestor ಆಗಿ ಈ ರೀಡಿಂಗಲ್ಲಿ ಬರ್ತಾ ಇರೋದು, ಬೇರೆ ಯಾವುದೋ ಆನ್ಸೆಸ್ಟರ್ ಅಲ್ಲ. ಈ ಹಳೆ ಪ್ರೀಸ್ಟಸ್, ನಿಮ್ಮ ಪ್ರೀಸ್ಟಸ್ ಎನರ್ಜಿ, ನಿಮ್ಮ ಪ್ರೀಸ್ಟ್ ಪಾಸ್ಟ್ ಲೈಫ್ ಆನ್ಸೆಸ್ಟರ್. ಯು ಆರ್ ಯೋರ್ ಓನ್ ಆನ್ಸೆಸ್ಟರ್ಸ್. ಯು ಆರ್ ದ್ಯಾಟ್ ಓಲ್ಡ್ ಸೋಲ್. ಗ್ರೂಪ್ ನಂಬರ್ 1. ಸೊ ನೀವು ಇಲ್ಲಿ ಇರೋದು ಬೇರೆ ಜನರಿಗೂ ತೋರಿಸೋದಕ್ಕೆ ಇಟ್ ಈಸ್ ಈಸಿ ಟು ಮ್ಯಾನಿಫೆಸ್ಟ್ ಅಂತ ಹೇಳಿ. ಆ್ಯಂಡ್ ವಿತ್ ದ ಕ್ರೋ ಹಿಯರ್, ಕ್ರೋ ಬಂದು ನಾವು ಯಾವಾಗಲೂ ಗೊತ್ತಿರೋ ಹಾಗೆ ನಮಗೆ ನಮ್ಮ ಆನ್ಸಿಸ್ಟರ್ಸ್ಗೆ ನಾವು ಆಫರಿಂಗ್ ಕೊಡಬೇಕಂದ್ರೆ, ಊಟ ಕೊಡಬೇಕಂದ್ರೆ ನಾವು ಕಾಗೆಗಳಿಗೆ ಊಟ ಹಾಕೋದು. ಸೊ ಇಟ್ ಹ್ಯಾಸ್ ದ ಕೆಪಾಸಿಟಿ ನಮ್ಮನ್ನು ಆ ಸ್ಪಿರಿಟ್ ವರ್ಲ್ಡ್ಗೆ ಕನೆಕ್ಟ್ ಮಾಡುವಂಥ ಕೆಪಾಸಿಟಿ. ಸೊ ನಿಮಗೆ ಕ್ರೋ ಬರ್ತಾ ಇರೋದು ದ ಬ್ಲ್ಯಾಕ್ ಕ್ಯಾಟ್, ದ ಕ್ರೋ ವಿಚ್ ಇಸ್ ಬ್ಲ್ಯಾಕ್, ಆ್ಯಂಡ್ ದ ಬ್ಲ್ಯಾಕ್ ಡ್ರೆಸ್. You are very strongly intuitively connected to especially goddess energy. Group number 2. You are magicians, you are magic, you are wonderful, you are magnetic. ಓಕೆ, ಯು ಆರ್ ಕರಿಸ್ಮ್ಯಾಟಿಕ್, ಯು ಆರ್ ಅಟ್ರಾಕ್ಟಿವ್. ಎಸ್ಪೆಷಲಿ ನೀವು ಈ ಶೋ ಬಿಸ್ನೆಸ್ಸು ಅಂತಂದರೆ ಮೇ ಬಿ ಇನ್ ಸಮ್ ಫಾರ್ಮ್ ಆಫ್ ಸ್ಪಾಟ್ಲೈಟಲ್ಲಿರೋವಂಥ ಕೆಲಸ. ಈ ಸ್ಪೀಕರ್ ಇರ್ಬೋದು, ಅಥವಾ ಹೀಲರ್ಸ್, ಕೆಲವ್ರಿಗೆ ಹೀಲರ್ಸ್ ಕೂಡ, ಕೆಲವ್ರಿಗೆ ಡಾನ್ಸಿಂಗಲ್ಲಿ, ಸಮ್ವೇರ್ ಯು ಆರ್ ಹೋಲ್ಡಿಂಗ್ ದ ಮೈಕ್ ಆರ್ ಸ್ಟೇಜ್ ಮೇಲೆ ಇರೋ ಥರ ಕೆಲಸಗಳು. ಯು ವಿಲ್ ಬಿ ಅಮೇಝಿಂಗ್. ಯಾಕೆಂದರೆ ನಿಮ್ಮ ಎನರ್ಜಿ ಬಂದು ಇಟ್ ಈಸ್ ವೆರಿ ಗ್ರೌಂಡೆಡ್, ಅಟ್ ದ ಸೇಮ್ ಟೈಮ್ ವೆರಿ ಮ್ಯಾಜಿಕಲ್. ಇಟ್ಸ್ ವೆರಿ ಡಿಫಿಕಲ್ಟ್ ಈ ಥರ ಕಾಂಬಿನೇಷನಲ್ಲಿ ಇರೋದು. ಮ್ಯಾಜಿಕಲ್ ಆಗೂ ಇದ್ದು ಗ್ರೌಂಡೆಡ್ ಆಗೂ ಇರೋದು, ಇಟ್ ಈಸ್ ವೆರಿ ಡಿಫಿಕಲ್ಟ್. ಈ ಮ್ಯಾಜಿಕಲ್ ಎನರ್ಜಿ ಇದ್ದರೆ ಯಾವಾಗಲೂ ಈ ಗಾಳಿನಲ್ಲಿ ತೇಲ್ತಾ ಇರೋ ಥರ ಎನರ್ಜಿ, ಅದು ಅರ್ತ್ ಮೇಲೆ ಗ್ರೌಂಡ್ ಆಗೋದು ತುಂಬ ಕಷ್ಟ. ಬಟ್ ನಿಮ್ಮದು ಆ ಮ್ಯಾಜಿಕಲ್ ಎನರ್ಜಿನೂ ಇದೆ, ಬಟ್ ಅದನ್ನು ಹೆಂಗೆ ನಾನು ಅರ್ಥಲ್ಲಿ ಗ್ರೌಂಡ್ ಮಾಡೋದು, ಆ ಎನರ್ಜಿನೂ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್
ಯು ಆರ್ ವೆರಿ, ನಿಮ್ಮ ಎನರ್ಜಿನೂ ಬಂದು ಇಟ್ ಈಸ್ ವೆರಿ ಪ್ರೊಟೆಕ್ಟಿವ್ ಎನರ್ಜಿ. ನಿಮ್ಮ ಫ್ಯಾಮಿಲಿಗೂ ನೀವು ಯು ಆರ್ ದ ಪ್ರೊಟೆಕ್ಟರ್ ನಿಮ್ಮ ಫ್ಯಾಮಿಲಿದು. ಐ ಮೀನ್ ಯು ಗೈಸ್ ಆರ್ ಮ್ಯಾಜಿಕಲ್. ಓಕೆ, ನನಗೆ ಬೇರೆ ಹೆಂಗೆ ನಿಮ್ಮ ಎನರ್ಜಿನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಐ ಕ್ಯಾನ್ ಕ್ಲಿಯರ್ಲಿ ಸಿ ಲೈಕ್ ಯು ಆರ್ ಆಲ್ರೆಡಿ ಆ ಸ್ಪಿರಿಟ್ ಗೈಡ್ ಆಗುವಂಥ ಪೊಸಿಷನ್ಗೆ ಟ್ರೈನ್ ಮಾಡ್ತಾ ಇರೋ ಥರ. ನಾವು ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿ ವಿಂಡೋ ಹತ್ರ ಕಾಗೆ ಹರ್ಕೊಂಡೋಯ್ತು, ವಿಚ್ ಐ ಸಾ, ವಿಚ್ ಇಸ್ ವೆರಿ ಸಿಂಬಾಲಿಕ್, ವೆರಿ ಸಿಂಕ್ರನಿಸ್ಟಿಕ್. ಲೈಕ್ ನೀವು ಸ್ಪಿರಿಟ್ ಗೈಡ್ ಆಗೋದಕ್ಕೆ ಅಥವಾ ಬೇರೆ ಸೋಲ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ, ಅವರ ಜರ್ನಿನಲ್ಲಿ ನೀವು ಅವ್ರ ಜೊತೆ ನಿಂತ್ಕೊಳ್ಳೋದಕ್ಕೆ ನೀವು ಆಲ್ರೆಡಿ ಟ್ರೈನ್ ಮಾಡ್ತಾ ಇರ್ಬೋದು. ನೀವು ಅಷ್ಟು experienced soul ನೀವು. So your Akashic records is very 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 lengthy, long, deep, and ಎಷ್ಟೊಂದು ಇನ್ಫಾರ್ಮೇಷನ್ನು ನಿಮ್ಮ ಸೋಲ್ ಲೆವೆಲಲ್ಲಿ ಗ್ರೂಪ್ ನಂಬರ್ 2 ನಿಮ್ಮ ಆಕಾಶಿಕ್ ರೆಕಾರ್ಡ್ಸಲ್ಲಿ ಡೆಫಿನೆಟ್ಲಿ ನಿಮ್ಮ ಯು ಆರ್ ಆಲ್ರೆಡಿ ವೆಲ್ ಡೆವಲಪ್ಡ್ ಅಥವಾ ಒಂದು ಸ್ಟೇಜ್ಗೆ ರೀಚ್ ಆಗಿರೋವಂಥ ಸೋಲ್. ನೀವು ಸೋಲ್ ಲೆವೆಲಲ್ಲಿ ಯು ನೋ ಮೆನಿ ಥಿಂಗ್ಸ್. ಸೋಲ್ ಲೆವೆಲಲ್ಲಿ ಯೂನಿವರ್ಸ್ದು ನಾಲೆಜು, ಮಿಸ್ಟ್ರಿ, ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ ಗೊತ್ತಿರೋ ಅಂಥವ್ರು ನೀವು ಸೋಲ್ ಲೆವೆಲಲ್ಲಿ. ನೀವು ಆಲ್ರೆಡಿ ಬೇರೆ ಸೋಲ್ಸ್ಗೆ ಹೆಂಗೆ ಗೈಡ್ ಮಾಡೋದು ಅಂತ ಆಲ್ರೆಡಿ ಕಲಿತಿದ್ದೀರಾ ನೀವು ಸೋಲ್ ಲೆವೆಲಲ್ಲಿ. ಸೊ ಯು ಆರ್ ವೆರಿ ಡೀಪ್, ವೆರಿ ಇಂಟ್ಯೂಟಿವ್ ಆ್ಯಂಡ್ ವೆರಿ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಸ್ಪಿರಿಚುವಲ್ ರೆಲ್ಮ್ಗೆ. ನಿಮ್ಮ ಮೈಂಡ್ ಬಂದು ಇಟ್ ಈಸ್ ವೆರಿ ವೆರಿ ಪವರ್ಫುಲ್. ಮತ್ತು ನಿಮಗೆ ಗೊತ್ತು, ನೀವು ಒಬ್ಬರೇ ಅಲ್ಲ ಭೂಮಿ ಮೇಲೆ, ನೀವು ಯು ಆರ್ ನಾಟ್ ಅಲೋನ್. ಯು ಹ್ಯಾವ್ ಸೋ ಮೆನಿ ಸ್ಪಿರಿಟ್ ಗೈಡ್ಸ್. ಕಣ್ಣಿಗೆ ಕಾಣೋ ಎನರ್ಜೀಸ್ಗಿಂತ ಕಾಣದೇ ಇರೋ ಎನರ್ಜೀಸ್ ಜಾಸ್ತಿ ಇದೆ. ಅದ್ರ ಮೇಲೆ ನಂಬಿಕೆ ನಿಮಗೆ ತುಂಬ ತುಂಬ ಸ್ಟ್ರಾಂಗ್ ಆಗಿ ಬೆಳೆಸ್ಕೊಳ್ಬೇಕಾಗಿರೋದು ನಿಮಗೆ ಈ ಲೈಫ್ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ತುಂಬ ಡೌಟ್ ಪಡ್ತಿರ್ಬೋದು ನೀವು. ನಾನು ಸ್ಪಿರಿಚುವಲ್ ಪಾತ್ಗೆ ಶುರು ಮಾಡಿದಾಗ ಮೊದಲನೇ ಅಂಡರ್ಸ್ಟ್ಯಾಂಡಿಂಗ್ ನಂಗೆ ಬಂದಿದ್ದು, ಜನರ ಈ ಭೂಮಿ ಮೇಲೆ ಎಷ್ಟು ಜನರಿದ್ದಾರೆ ಅದಕ್ಕೆ 10 ಪಟ್ಟು ಎನರ್ಜೀಸ್ ಇರೋದು ನಮ್ಮ ಸುತ್ತ, ಕಾಣಿಸ್ದೇ ಇರೋವಂಥ ಎನರ್ಜೀಸು. ಓಕೆ, 8 ಬಿಲಿಯನ್ ಜನರಿದ್ದರೆ ಅಟ್ಲೀಸ್ಟ್ ಒಂದು 20 ಬಿಲಿಯನ್ ಎನರ್ಜೀಸ್ ಇರುತ್ತೆ ನಮ್ಮ ಸುತ್ತ. ನಮಗೆ ಕಾಣದೇ ಇರೋ ಎನರ್ಜಿನೇ ಜಾಸ್ತಿ ಇರೋದು ಕಾಣೋ ಎನರ್ಜಿಗಿಂತ. ದಟ್ ವಾಸ್ ಮೈ ಫಸ್ಟ್ ರಿಯಲೈಸೇಷನ್. ಸೊ ಲುಕ್ ಎಟ್ ದಟ್, ವಿ ಹ್ಯಾವ್ 6 ಆಫ್ ಸ್ಕ್ರಾಲ್ಸ್ ಆ್ಯಂಡ್ ದಿಸ್ ಈಸ್ ಇನ್ಫಾರ್ಮೇಷನ್. ಆ್ಯಂಡ್ ವಿ ಹ್ಯಾವ್ ಎಲಿಫೆಂಟ್. ನಮಗೆ ಇಂಡಿಯಾನಲ್ಲಿ ವಿ treat elephant as equivalent to God and Ganesha, Lord Ganesha. So definitely very strongly spiritually connected. ಮತ್ತು ಈ ಕಾರ್ಡಲ್ಲಿ ನಾವು ನೋಡ್ತಾ ಇದ್ರೆ ಆ ಥರ್ಡ್ ಐ ಬಂದು ಈ ಆನೆದು ಥರ್ಡ್ ಐಗೆ ಕನೆಕ್ಟ್ ಮಾಡಿರೋದು. ಲೈಕ್ ಡೈರೆಕ್ಟಾಗಿ ನಿಮ್ಮ ಇನ್ಫಾರ್ಮೇಷನ್ ಬಂದು ಈ ಹೈಯರ್ ಪವರ್ಸಿಂದ, ಸ್ಪಿರಿಚುವಲ್ ರ್ಯಾಲ್ಮಿಂದ ಬರುವಂಥ ಒಂದು ಇನ್ಫಾರ್ಮೇಷನ್ನು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಏಂಜಲ್ ಹಿಯರ್. ಯು ಗೈಸ್ ಆರ್ ಡೆಫಿನೆಟ್ಲಿ ಅರ್ತ್ ಏಂಜಲ್ಸ್ ಥರ. ಯು ನೋ ಮೆನಿ ಥಿಂಗ್ಸ್. ಸೋಲ್ ಲೆವೆಲಲ್ಲಿ ಯು ಆರ್ ವೆರಿ ವೆರಿ deep. No doubt we have Merlin here. You are an old wise soul, group number 2. ನೀವು ಅದನ್ನು ಮರ್ತೋಗ್ಬಿಟ್ಟು ಈ ಲೈಫ್ ಟೈಮಲ್ಲಿ ಪ್ಯಾನಿಕ್ ಆಗ್ತಿದ್ರೆ, ಹೆದರ್ಕೊಳ್ತಿದ್ರೆ, ನೆಕ್ಸ್ಟ್ ಏನಪ್ಪ ಮುಂದೆ, ಹೆಂಗೆ ಇದನ್ನು ಸಾಲ್ವ್ ಮಾಡೋದು, ಮುಂದೆ ಏನಾಗುತ್ತೆ, ಇದು ನನ್ನ ಕೈಲಿ ಸಾಧ್ಯನಾ, ನನಗಿದಾಗತ್ತಾ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಒನ್ಸ್ ಆ್ಯಂಡ್ ಫಾರ್ ಆಲ್ ನಿಮ್ಮ ಡೌಟನ್ನ ಕ್ಲಾರಿಫೈ ಮಾಡೋದಕ್ಕೆ ಯು ಆರ್ ದಿಸ್ ಓಲ್ಡ್ ಮರ್ಲಿನ್ ಕೈಂಡ್ ಆಫ್ ಮಜಿಷಿಯನ್. ಅಗೇನ್ ಮರ್ಲಿನ್ ಇಸ್ ಅ ವಿಸರ್ಡ್. he is a magician. ಅಂದರೆ ಅಗೇನ್ ಸ್ಟೇಜ್ magician ಅಲ್ಲ, ಯು ಆರ್ ದ ಆ್ಯಕ್ಚುಯಲ್ magician. ಅರ್ತ್ಗೆ ಸ್ಪಿರಿಚುವಲ್ ರೆಲ್ಮ್ಗೂ ಕನೆಕ್ಟ್ ಮಾಡುವಂಥ ಮಜಿಷಿಯನ್ಸ್. ಕೆಲವರು ವಿಚ್ ಹಂಟ್ ಅಥವಾ ವಿಚಸ್ ಆಗಿದ್ದವರು. ವಿಚ್ ಈಸ್ ಅ ಪವರ್ಫುಲ್ ವರ್ಡ್. ಅದನ್ನು ಆ ಹೆಸರನ್ನ ಹಾಳು ಮಾಡಿದ್ದಾರೆ ಜನರು. ವಿಚ್ ಅಂತ ಅಂದರೆ ಏನೋ ಹೆದರ್ಕೊಳ್ಳೋ ಥರ. ವಿಚ್ ಈಸ್ ದ ಒನ್ ಹೂ ಡೈರೆಕ್ಟ್ಲಿ ಕನೆಕ್ಟ್ಸ್ ವಿತ್ ಸ್ಪಿರಿಟ್ ವರ್ಲ್ಡ್. ಮತ್ತು ಹೀಲರ್ಸ್, ಶಾಮನ್ಸ್, ಈ ಥರ ಒಂದು ಲೆವೆಲಲ್ಲಿ ಅಥಾರಿಟಿನಲ್ಲಿ ಇರೋವಂಥ ಒಂದು ಸೋಲ್ ಲೆವೆಲಲ್ಲಿ ನೀವಿರೋದು ಗ್ರೂಪ್ ನಂಬರ್ 2. ಸೊ ನಿಮಗೆ ನೆನಪಿಸೋಕೆ ಬರ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯು ಆರ್ ನಾಟ್ ಆರ್ಡಿನರಿ ಸೋಲ್. ಯು ಆರ್ ಆಲ್ರೆಡಿ ಎವಾಲ್ವ್ಡ್ ವಿತ್ ದ ಬುದ್ಧ ಹಿಯರ್. ಈ ಡೀಪ್ ಟ್ರೀ, ಈ ಮರ, ನಾವು ಎಷ್ಟೊಂದು ವರ್ಷಗಳು ಬಿಟ್ಟು ಬಂದ್ರೂ ಕೆಲವೊಂದು ಮರಗಳು ಇನ್ನೂ ಇರುತ್ತೆ. ಈ ಆಲದ ಮರ ಇರ್ಬೋದು, ಐ ಡೋಂಟ್ ನೋ, ಸಮ್ ಬಿಗ್ ಟ್ರೀಸ್ ಲೈಕ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಎಷ್ಟೊಂದು ಮರಗಳು ಇನ್ನೂ ಇವತ್ತಿಗೂ ಇದೆ, 1000 ಇಯರ್ಸಿಂದ ಆರ್ ಅಟ್ಲೀಸ್ಟ್ ಹಂಡ್ರೆಡ್ಸ್ ಆಫ್ ಇಯರ್ಸಿಂದ. ಸೊ ದಟ್ ಈಸ್ ಸಿಂಬಾಲಿಕ್. ಅಗೇನ್ ಯು ಆರ್ ದ್ಯಾಟ್ ಓಲ್ಡ್. ಓಕೆ, ನೀವು ಇದೇ ಬೆಂಗಳೂರು ಬದಲಾಗ್ತಾ ಇರೋದನ್ನು ಎಷ್ಟೊಂದು ಸಲ ನೋಡಿರ್ಬೋದು. ಇದೇ ಪ್ರಪಂಚ ಮುಳುಗಿ ಮತ್ತೆ ಹೊಸದಾಗಿ ಸೃಷ್ಟಿಯಾಗಿರೋದನ್ನು ನೋಡಿರ್ಬೋದು. ಯು ಹ್ಯಾವ್ ಸೀನ್ ಅ ಲಾಟ್, ಎಕ್ಸ್ಪೀರಿಯನ್ಸ್ಡ್ ಅ ಲಾಟ್.
You are a highly experienced, deep soul. Group number 1, you are magicians, you are magical, you are attractive. ಮತ್ತು ಯು ಡೋಂಟ್ ಹ್ಯಾವ್ ಟು ಬಿ ವರೀಡ್, ಯಾವುದಕ್ಕೂ ನೀವು ಹೆದರ್ಕೋಬೇಕಾಗಿಲ್ಲ. ಬಿಕಾಸ್ ನಿಮ್ಮ ಕನೆಕ್ಷನು ಈ ಗಾಡೆಸ್ ಎನರ್ಜಿ ಜೊತೆ, ಬಿಕಾಸ್ ಆಫ್ ದ ಪ್ರೀಸ್ಟ್ ಆ್ಯಂಡ್ ಪ್ರೀಸ್ಟಸ್ ನಾಲೆಜ್ ನಿಮ್ಗೆ ಆಲ್ರೆಡಿ ಸೋಲ್ ಲೆವೆಲಲ್ಲಿರೋದು, ಇಟ್ ಈಸ್ ವೆರಿ ಈಸಿ ನಿಮಗೆ ಸ್ಪಿರಿಚುವಲ್ ವರ್ಲ್ಡ್ ಜೊತೆ ಕನೆಕ್ಟ್ ಆಗೋದು, ಮತ್ತು ನಿಮ್ಮ ಮೈಂಡನ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡೋದು, ಮತ್ತು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂದ್ರೂ ನಂಬಿಕೆಯಿಂದ ಮುಂದೆ ಹೋಗೋದು. ವಿತ್ ದ ಮರ್ಲಿನ್ ಎನರ್ಜಿ, ವಿತ್ ದಿಸ್ ಎಲಿಫೆಂಟ್, ಮತ್ತು ಈ ಕಾರ್ಡು, ಎವ್ರಿಥಿಂಗ್ ಈಸ್ ಮ್ಯಾಜಿಕಲ್ about this group number 2. Very deep, very magical, very intuitive, very much connected spiritual realm jote, and soul level alli you have reached a certain stage. Group number 2, and ಬೇರೆ ಯಂಗ್ ಸೋಲ್ಸ್ನ, ಯಂಗರ್ ಜನರೇಷನನ್ನು ಲೀಡ್ ಮಾಡುವಂಥ ಕೆಪಾಸಿಟಿ ಇರುವಂಥವ್ರು. ಮೇ ಬಿ ಆಲ್ರೆಡಿ ಸ್ಪಿರಿಟ್ ಗೈಡ್ ಆಗೋದಕ್ಕೆ ನಿಮ್ಮ ಸೋಲ್ ಆಲ್ರೆಡಿ ಟ್ರೈನ್ ಮಾಡ್ತಾ ಇರ್ಬೋದು, ಆಲ್ರೆಡಿ ನೀವು ಸ್ಪಿರಿಟ್ ಗೈಡ್ ಆಗಿನೂ ಇರ್ಬೋದು, ಐ ಡೋಂಟ್ ನೋ, ಬಟ್ ಯುವರ್ ಎನರ್ಜಿ ಈಸ್ ದ್ಯಾಟ್ ಸ್ಟ್ರಾಂಗ್, ದ್ಯಾಟ್ ಡೀಪ್ ಆ್ಯಂಡ್ ದ್ಯಾಟ್ ಪವರ್ಫುಲ್. ಓಕೆ, ಸೊ ಇವತ್ತಿನ ರೀಡಿಂಗಲ್ಲಿ ನೀವು ತುಂಬ ಇತ್ತೀಚೆಗೆ ಡೌಟ್ ಪಡ್ತಿದ್ರೆ, ಅಥವಾ ಸುಮ್ಮನೆ ಅನ್ನೆಸೆಸರಿಯಾಗಿ ಮುಂದೆ ಏನಪ್ಪ ಅಂತ ಹೇಳಿ ಆಲೋಚನೆ ಮಾಡ್ತಿದ್ರೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಫಾರ್ ಎವರ್ ಈ ಡೌಟನ್ನು ನಿಮ್ಮ ಮೈಂಡಿಂದ ಕ್ಲಿಯರ್ ಮಾಡೋದಕ್ಕೆ ಈ ರೀಡಿಂಗ್ನ, ಆಕಾಶಿಕ್ ರೀಡಿಂಗ್ನ ನಿಮಗೆ ತಂದಿದ್ದು ಇವತ್ತು. ಹೋಪ್ಫುಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಖಂಡಿತ ಕಮೆಂಟ್ ಮಾಡೋದು ಬರಿಬೇಡಿ, ಐ ಆಮ್ ಅ ಮ್ಯಾಜಿಕಲ್, ಪವರ್ಫುಲ್, ಎಕ್ಸ್ಟ್ರಾರ್ಡಿನರಿ ಸೋಲ್ ಅಂತ ಹೇಳಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ. ಟ್ರಸ್ಟ್ ಹೆವೆನ್, ಟ್ರಸ್ಟ್ ಸ್ಪಿರಿಚುವಲ್ ವರ್ಲ್ಡ್, ಟ್ರಸ್ಟ್ ಯುವರ್ ಸೆಲ್ಫ್, ಟ್ರಸ್ಟ್ ಇನ್ ಹೈಯರ್ ಪವರ್, ಬಿಕಾಸ್ ಯು ಆಲ್ವೇಸ್ ನ್ಯೂ ನೀವು ಹೈ priestesses. So just a reminder, you are powerful, you are magical. Love you all. Take care. Bye-bye.